ಎಲ್ಲರೂ ಕೂಡ ನಮಸ್ಕಾರ. ಈ ದಿನದ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳ ಸ್ಮರಣೆ ಮಾಡೋಕ್ಕೋಸ್ಕರ, ಆ ಕರಾಳ ದಿನಗಳು ಹೇಗಿದ್ವು ಅಂತ ನೆನಪು ಮಾಡಿಸಿಕೊಳ್ಳೋಕ್ಕೋಸ್ಕರ ನಡೀತಿರುವ ಈ ಸಭೆಯಲ್ಲಿ ಈ ಸಭಾಂಗಣದಲ್ಲಿ ಸೇರಿರುವ ಎಲ್ಲ ಬಂಧುಗಳೇ, ಅದರಲ್ಲೂ ಮುಖ್ಯವಾಗಿ 50 ವರ್ಷಗಳ ಹಿಂದೆ ತುರ್ತು ಪರಿಸ್ಥಿತಿನ ಪ್ರತಿಭಟಿಸಿ ಮನೆ ಮಠಾನಕ್ಕೆ ಕಷ್ಟ ಆದರೂ ಚಿಂತೆ ಇಲ್ಲ ಅಂತ ಆ ಹೋರಾಟಕ್ಕೆ ಧುಮುಕಿ ಹೇಳ್ತಾಯಿದ್ರು, ಸರ್ 1 ತಿಂಗಳು ಬಳ್ಳಾರಿ ಜೈಲು ಅಂತ ಹೇಳ್ತಾಯಿದ್ರು. ಆ ರೀತಿ ಜೈಲು ವಾಸ, ಬೇರೆ ಬೇರೆ ಶಿಕ್ಷೆಗಳನ್ನ ಅನುಭವಿಸಿದ ಎಲ್ಲ ಹೋರಾಟಗಾರ ಬಂಧುಗಳೇ, ತಾಯಂದರೆ, ಭಾಳ ಜನ ಕೇಳ್ತಾರೆ 50 ವರ್ಷ ಹಿಂದೆ ನಡೆದಿದ್ದಕ್ಕೆ ಇವತ್ತೇನು ಪ್ರಮುಖ, ಇವತ್ತೇನು ಮಹತ್ವ ಅಂತ ಕೇಳ್ತಾರೆ. ಯಾರು ಇತಿಹಾಸನ ಮರೀತಾರೆ, ಆ ದೇಶದಲ್ಲಿ ಇತಿಹಾಸದಲ್ಲಿ ನಡೆದ ತಪ್ಪುಗಳು ಮತ್ತೆ ಮರುಕಳಿಸುತ್ತದೆ. ಇಡೀ ಪ್ರಪಂಚದಲ್ಲಿ ಇತಿಹಾಸನ ಮರಿದಿರೋ ಒಂದು ದೇಶ ಇದೆ, ಅದರ ಹೆಸರು ಇಸ್ರೇಲ್ ಅಂತ. 3000 ವರ್ಷಗಳಿಂದ ಆ ಯಹೂದಿಗಳು ತಮಗೊಂದು ಭೂಮಿ ಬೇಕು, ತಮಗೊಂದು ರಾಷ್ಟ್ರ ಬೇಕು ಅಂತ ವಿಶ್ವದ ಬೇರೆ ಬೇರೆ ಕಡೆ ಇದ್ದಾಗ ಪ್ರತಿನಿತ್ಯ ಆ ಯಹೂದಿಗಳ ಮನೆಯಲ್ಲಿ ರಾತ್ರಿ ಪ್ರಾರ್ಥನೆ ಮಾಡುವಾಗ ಒಂದು ಮಾತನ್ನು ಹೇಳ್ತಾ ಇದ್ರು, ನೆಕ್ಸ್ಟ್ ಇಯರ್ ಟು ಜೆರುಸಲೇಮ್, ನೆಕ್ಸ್ಟ್ ಇಯರ್ ಟು ಜೆರುಸಲೇಮ್ ಅಂತ ಹೇಳಿ 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 ಕೊನೆಗೂ 1949ನೇ ಇಸ್ವಿ ಇಸ್ರೇಲ್ ಪ್ರಾರಂಭ ಮಾಡಿ ಇವತ್ತು ಇರಾನ್ ಅಂತ ದೇಶಕ್ಕೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇರುವ ಒಂದು ಬಲಿಷ್ಠ ಪುಟ್ಟ ರಾಷ್ಟ್ರ ಅಂದರೆ ಇಸ್ರೇಲ್. ಯಾಕಂದರೆ ಅವ್ರ ಇತಿಹಾಸ ಮರೀಲಿಲ್ಲ. ಯಹೂದಿಗಳಿಗೆ ಜರ್ಮನಿಲಿ ಹಿಟ್ಲರ್ ಏನು ತೊಂದರೆ ಕೊಟ್ಟ, ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಹೇಗೆ ಹಾಕಿ ಲಕ್ಷಾಂತರ ಯಹೂದಿಗಳನ್ನ ಹತ್ಯೆ ಹೇಗೆ ಮಾಡ್ದ, ಅದನ್ನು ಮರೀಲಿಲ್ಲ ಅವರು. ಹಾಗೆ 50 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಕಳುವಾಗಿದ್ದ, ನಮ್ಮ ದೇಶದಲ್ಲಿ ನಮ್ಮೆಲ್ಲರನ್ನು ವಂಚಿತರನ್ನಾಗಿ ಮಾಡಿದ್ದ ನಮ್ಮ ಮೂಲಭೂತ ಹಕ್ಕುಗಳು 77ನೇ ಇಸ್ವಿ ಆದಮೇಲೆ ವಾಪಸ್ ಬಂತು. ಇವತ್ತು ರಾಹುಲ್ ಗಾಂಧಿಯವರು ಒಂದು ಸಂವಿಧಾನ ಇಟ್ಕೊಂಡು ಓಡಾಡ್ತಾರೆ, ಕೆಂಪು ಬಣ್ಣ ನೋಡಿದ್ದೀರಾ? ಆಮೇಲೆ ನನಗೆ ಗೊತ್ತಾಯಿತು, ಮೇಲ್ಗಡೆ ರೆಟ್ ಮಾತ್ರ, ಒಳಗಡೆ ಖಾಲಿ ಪೇಪರು ಅಂತ. ಇವತ್ತು ಅವ್ರೇನೋ ಸಂವಿಧಾನ ಇಟ್ಕೊಂಡು ಓಡಾಡ್ತಾ ಇದ್ರೆ ಅದು ಜನಸಂಘವೂ ಭಾಗವಾಗಿದ್ದ ಜನತಾ ಪಾರ್ಟಿ ಮತ್ತೆ ಜನಕ್ಕೆ ಮೂಲಭೂತ ಹಕ್ಕು ಕೊಟ್ಟ ಸಂವಿಧಾನ ಅದು. ಯಾವ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ಅವ್ರ ಅಜ್ಜಿ ಕಿತ್ಕೊಂಡಿದ್ರು, ಅವ್ರ ಅಜ್ಜಿ ಕಸಿದ್ಕೊಂಡಿದ್ರು, ಅದು ಮತ್ತೆ ಕೊಟ್ಟವರು ಜನತಾ ಪಾರ್ಟಿ ಮತ್ತು ಈ ದೇಶದ ಜನ. ತುರ್ತು ಪರಿಸ್ಥಿತಿ ಯಾಕೆ ಬಂತು ಈ ದೇಶಕ್ಕೆ? ನೆನ್ನೆ ಒಂದು ಕಾರ್ಟೂನ್ ನೋಡ್ತಾ ಇದ್ದೆ, ಫೋಟೋ ನೋಡ್ತಾ ಇದ್ದೆ. ಒಂದು ಆಸ್ಪತ್ರೆ ಮುಂದೆ ಎಮರ್ಜೆನ್ಸಿ ಅಂತ ಒಂದು ದೊಡ್ಡ ಬೋರ್ಡು, ಅದ್ರ ಮುಂದೆ ಇಂದಿರಾ ಗಾಂಧಿ ಪ್ರತಿಮೆ. ಎಷ್ಟು ಮಾರ್ಮಿಕವಾಗಿ ಆ ಫೋಟೋ ಇತ್ತು ಅಂತಂದರೆ, ಎಮರ್ಜೆನ್ಸಿ ಮುಂದೆ ಇಂದಿರಾ ಗಾಂಧಿ ಫೋಟೋ. ಈ ದೇಶದಲ್ಲಿ 2 ರೀತಿ ಎಮರ್ಜೆನ್ಸಿ ಇತ್ತು. ಒಂದು ಎಕ್ಸ್ಟರ್ನಲ್ ಎಮರ್ಜೆನ್ಸಿ, ಚೈನಾ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಆದಾಗ, ಬಾಂಗ್ಲಾದೇಶ್ ಉದಯ ಆಗ ಸಮಯದಲ್ಲಿ, ಸಾಮಾನ್ಯವಾಗಿ ಯುದ್ಧ ಸಮಯದಲ್ಲಿ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಹೇರ್ತಾರೆ. ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಇನ್ನೂ ಮುಂದುವರಿತಾ ಇದ್ರು ಕೂಡ ಇಂಟರ್ನಲ್ ಎಮರ್ಜೆನ್ಸಿ ಅಂತ ಒಂದು ತಂದರು. ಇದು ನಾವು ಭಾಳ ಜನ ಹೇಳ್ತೀವಿ, ಜೂನ್ 25ನೇ ತಾರೀಕು 1975 ತುರ್ತು ಪರಿಸ್ಥಿತಿ ಬಂದಿದ್ದು ಅಂತ. ಆದರೆ ಅವತ್ತು ಬಂದಿದ್ದಲ್ಲ ಅದು, ಅದಕ್ಕೊಂದು ಇತಿಹಾಸ ಇದೆ. ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ, ನಮ್ಮ ರಾಜ್ಯದಲ್ಲಿ 48 ವರ್ಷಗಳ ಹಿಂದೆ ಒಂದು ಪುಸ್ತಕನ ಪಬ್ಲಿಷ್ ಮಾಡಿದ್ರು.
48 ವರ್ಷ ಹಿಂದೆ. ಆ ಪುಸ್ತಕನ ಪಬ್ಲಿಷ್ ಮಾಡಿದಾಗ 1977 ಡಿಸೆಂಬರ್. ನಾನು ಆ ಪುಸ್ತಕಗಳನ್ನ ನೆಹರು ಪಾರ್ಕಲ್ಲಿ ಬೆಂಗಳೂರಿನಲ್ಲಿ ಮಾರ್ತಾಯಿದ್ದೆ. ನಾನು ರಿಯಾಯಿತಿ ದರದಲ್ಲಿ ಮಾರ್ತಾಯಿದ್ದೆ. 48 ವರ್ಷ ಆದಮೇಲೆ ಅದು ಬಿಡುಗಡೆ ಆಯಿತು. ಮತ್ತೆ 48 ವರ್ಷದಿಂದ ಮಾರಾಟ ಮಾಡ್ತಾ ಇದ್ದ ಆ ಹುಡುಗ ಮೊನ್ನೆ ಮರು ಬಿಡುಗಡೆ ಸಮಾರಂಭದಲ್ಲಿ ಆ ಸಭೆಯ ಅಧ್ಯಕ್ಷತೆ ವಹಿಸುವಂಥ ಸ್ಥಿತಿ ಬಂದಿತ್ತು. ದೇವೇಗೌಡರು ಬಂದಿದ್ದರು. ದಯವಿಟ್ಟು ಆ ಭುಗಿಲು ಅನ್ನೋ ಪುಸ್ತಕನ ನಾವೆಲ್ಲರೂ ಕೂಡ ಓದಬೇಕು. ನಮ್ಮೆಲ್ಲರ ಮನೆಯಲ್ಲಿ ಆ ಇತಿಹಾಸದ ಒಂದು ಕಂಪೆಂಡಿಯಂ, ಸಾಹಸ ಗಾಥೆ ಅದು ನಮ್ಮ ಮನೆಯಲ್ಲೆಲ್ಲ ಇರಬೇಕು. ನಮ್ಮ ಮಕ್ಕಳು ಓದಿಸ್ಬೇಕು. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದ ಭುಗಿಲು ಅದಕ್ಕೆ ಯಾರು ಸಂಪಾದಕರಾಗಿದ್ದು? ಸಂಘದ ಸರಸಹಕಾರಿವಾರಾಗಿದ್ರ ಶ್ರೀ ಹೋವೆ ಶೇಷಾದ್ರಿಗಳು. ಸಂಪಾದಕೀಯ ಮಂಡಳಿಯಲ್ಲಿದ್ದವರು ಗೋಪಾಲಕೃಷ್ಣ ಅಡಿಗ, ಖಾದ್ರಿ ಶಾಮಣ್ಣ, ಇವತ್ತಿನ ಸರಸಹಕಾರ್ಯವಾದ ದತ್ತಾತ್ರೇಯ ಹೊಸಬಾಳೆ, ಹೊಸ ದಿಗಂತದ ಸಂಪಾದಕರಾಗಿದ್ದ ದೂಗು ಲಕ್ಷ್ಮಣ್. ಇವರೆಲ್ಲ ಸೇರಿಕೊಂಡು 4 ತಿಂಗಳಲ್ಲಿ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಆ ಪುಸ್ತಕವನ್ನು ರಚಿಸಿ ಕರ್ನಾಟಕಕ್ಕೆ ಒಂದು ಅಮೋಘ ಕೊಡುಗೆ ಕೊಟ್ಟರು. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಭುಗಿಲು ಇಲ್ಲದೆ ಇದ್ದಿದ್ರೆ ಅನೇಕರಿಗೆ ನೆನಪು ಬರ್ತಾ ಇರ್ತಿಲ್ಲ. 1971 ಇಸ್ವಿನಲ್ಲಿ ಈ ದೇಶದಲ್ಲಿ ಮಧ್ಯಂತರ ಚುನಾವಣೆ ನಡೀತು. ಶ್ರೀಮತಿ ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ಅಂತ ಒಂದು ಘೋಷಣೆ ಕೊಟ್ಟರು. ಗರೀಬಿ ಹಟಾವೋ. ಜನ ಎಲ್ಲ ಮಾರ್ಹೋದ್ರು. ಆವಾಗ ಗರೀಬಿ ಹಟಾವೋ ಮಾರ್ಹೋದ್ರು. ಈಗ ಗ್ಯಾರಂಟಿಗಳಿಗೆ ಮಾರ್ಹೋದ್ರು. ಅಷ್ಟೇ ವ್ಯತ್ಯಾಸ. ಗರೀಬಿ ಹಟಾವೋ ಆಗಲಿಲ್ಲ, ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಲಿಲ್ಲ. ಬಹಳ ಪ್ರಚಂಡ ಬಹುಮತದಿಂದ ಶ್ರೀಮತಿ ಇಂದಿರಾ ಗಾಂಧಿಯವರು ಗೆದ್ದರು. 350 ಸೀಟ್ ಗೆದ್ದಿದ್ರು ಆಗ ಅವರು. ಏನು ತುತ್ತ ತುದಿಲಿದ್ರು, ಜನಪ್ರಿಯತೆಯ ತುತ್ತ ತುದಿ. ಅದೇ ವರ್ಷ ಡಿಸೆಂಬರ್ನಲ್ಲಿ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನದ ನಡುವೆ ಗಲಾಟೆ ಸ್ಟಾರ್ಟ್ ಆಯಿತು. ಪೂರ್ವ ಪಾಕಿಸ್ತಾನದಿಂದ ನಮ್ಮ ದೇಶಕ್ಕೆ ಸುಮಾರು ಆ ಕಾಲದಲ್ಲಿ 1 ಕೋಟಿ ಜನ ವಲಸಿಗರು ಬಂದಿದ್ರು. ಆಗ ಭಾರತ ಯುದ್ಧ ಮಾಡ್ತು. ಬಾಂಗ್ಲಾದೇಶ್ ಉದಯ ಆಯಿತು. ಇವತ್ತು ಯಾರ ಪ್ರತಿಮೆನ ಬಾಂಗ್ಲಾದೇಶಲ್ಲಿ ಉರುಳಿಸ್ತಾ ಇದ್ದಾರೆ, ಮುಜಿಬುರ್ ರೆಹಮಾನ್, ಬಾಂಗ್ಲಾ ಬಂಧು, ಅವರ ನೇತೃತ್ವದಲ್ಲಿ ಹೊಸ ರಾಜ್ಯ, ಹೊಸ ದೇಶ ಉದ್ಭವ ಆಯಿತು. ಇಲ್ಲಿ ಅನೇಕರು ಗೊತ್ತಿರ್ಬೋದು, ಅವಾಗೊಬ್ಬ ಪಾಕಿಸ್ತಾನದ ಆರ್ಮಿ ಜನರಲ್ ನಿಯಾಜಿ ಅಂತ ಇದ್ದ. ಜನರಲ್ ನಿಯಾಜಿ ಎಲ್ಲ 98,000 ಜನ ಪಾಕಿಸ್ತಾನದ ಸೈನಿಕರು. ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ ಆ ಫೋಟೋ ನೋಡಿದಾಗ. ಭಾರತದ ಸೈನ್ಯದ ಮುಂದೆ ಶರಣಾದರು. ಜನರಲ್ ನಿಯಾಜಿ ಬಂದು ತನ್ನ ಟೋಪಿನ ತೆಗೆದು, ತನ್ನ ಬ್ಯಾಡ್ಜನ್ನು ತೆಗೆದು, ತನ್ನ ಬೆಲ್ಟ್ನ ತೆಗೆದು ಸರೆಂಡರ್ ಆದರು ಭಾರತದ ಸೈನ್ಯದ ಮುಂದೆ. ಇನ್ನಷ್ಟು ಇಂದಿರಾ ಗಾಂಧಿಯವರ ಜನಪ್ರಿಯತೆ ಜಾಸ್ತಿ ಆಯಿತು. ಸ್ವತಃ ವಿರೋಧ ಪಕ್ಷಗಳು ಕೂಡ ಆ ಕಾರ್ಯನ ಮೆಚ್ಚಿದ್ವು. ನಾವೆಲ್ಲ ಕೂಡ ಸಹಕಾರ ಕೊಟ್ವು. ಮೊನ್ನೆ ಇನ್ನೊಂದು ಪುಸ್ತಕ ಬಿಡುಗಡೆ ಆಗಿದೆ. ನಮ್ಮ ಸಂಘದ 3ನೇ ಸರಸಂಘ ಚಾಲಕರಾಗಿದ್ದ ಬಾಳಾ ಸಾಹೇಬ್ ದೇವರಸ್ ಅವ್ರದ್ದು ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಅದರಲ್ಲಿ ಬಾಂಗ್ಲಾದೇಶ್ ಯುದ್ಧದ ಸಮಯದಲ್ಲಿ ಸಂಘದ ಸ್ವಯಂ ಸೇವಕರು ಯಾವ ರೀತಿ ಕೆಲಸ ಮಾಡಿದ್ರು, ಯಾವ ರೀತಿ ಸೈನ್ಯಕ್ಕೆ ನೆರವು ಕೊಟ್ಟರು ಅಂತ ಅದ್ಭುತವಾಗಿ ಅವತ್ತು ಆ ಪುಸ್ತಕದಲ್ಲಿ ಮೂಡಿಬಂದಿದೆ. ಇದು 72ನೇ ಇಸ್ವಿವರೆಗೂ ಆಯಿತು. 73ನೇ ಇಸ್ವಿಯಿಂದ ಶ್ರೀಮತಿ ಇಂದಿರಾ ಗಾಂಧಿಯವರ ಜನಪ್ರಿಯತೆ ಕುಸಿತಾ ಬಂತು. ಜನಪ್ರಿಯತೆ ಗಳಿಸೋದು ಎಷ್ಟು ಸುಲಭನೋ ಕಳ್ಕೊಳ್ಳೋದು ಅಷ್ಟೇ ಸುಲಭ. ಇದು ಜ್ಞಾಪಕ ಇಟ್ಕೊಳ್ಬೇಕು. ಹೇಗೆ ಶುರುವಾಯಿತು?
ಗುಜರಾತಲ್ಲಿ ಬರೋಡಾದಲ್ಲಿ ಒಂದು ಕಾಲೇಜ್ನಲ್ಲಿ ಒಂದು ಮೆಸ್ಸು, ಹಾಸ್ಟೆಲಲ್ಲಿ ಮೆಸ್ಸು. ಆ ಮೆಸ್ನಲ್ಲಿ ಆಹಾರ ಚೆನ್ನಾಗಿಲ್ಲ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಗಲಾಟೆ ಶುರು ಮಾಡೋದು. ಸಣ್ಣ ಗಲಾಟೆ, ಸಣ್ಣ ಕಿಡಿ. ಆದರೆ ಅಲ್ಲಿನ ಸರ್ಕಾರ ಅದನ್ನು ಪರಿಹರಿಸೋದಲ್ಲಿ ವಿಫಲವಾಗಿ ಅದಕ್ಕೊಂದು ಬಣ್ಣ ಕಟ್ಟಿ, ಆ ಹೋರಾಟ ಗುಜರಾತಲ್ಲಿ ಎಷ್ಟು ಹರಡಿತು ಅಂತಂದ್ರೆ ನವನಿರ್ಮಾಣ ಅಂತ ಒಂದು ಚಳುವಳಿ ಸ್ಟಾರ್ಟ್ ಆಯಿತು. ನವನಿರ್ಮಾಣ ಚಳುವಳಿ, ನವನಿರ್ಮಾಣ ಆಂದೋಲನ. ಆಗಿನ ಚೀಫ್ ಮಿನಿಸ್ಟರ್ ಹೆಸರು ಚಿಮನ್ ಭಾಯ್ ಪಟೇಲ್ ಅಂತ. ನನಗೆ ಗೊತ್ತಿಲ್ಲ ಯಾಕೆ ಅಂತ, ಯಾರು ಚಿಮನ್ ಭಾಯ್ ಪಟೇಲ್ ಅಂತಲೇ ಹೇಳ್ತಾ ಇರಲಿಲ್ಲ. ಅವ್ರನ್ನೆಲ್ಲ ಭಾಳ ಪ್ರೀತಿಯಿಂದ ಚಿಮನ್ ಚೋರ್ ಚಿಮನ್ ಚೋರ್ ಅಂತ ಇದ್ರು. ರಾಜ್ಯದ ಮುಖ್ಯಮಂತ್ರಿನ ಜನತೆ ಚಿಮನ್ ಚೋರ್ ಅಂತ ಇದ್ರು. ಈ ಹೋರಾಟ ಇಷ್ಟು ಹಬ್ಬಿತು, ಚಿಮನ್ ಭಾಯ್ ಪಟೇಲ್ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು, ಕೊಟ್ಟರು. ಅದಾದ್ಮೇಲೆ ಬಿಹಾರಲ್ಲಿ ಸ್ಟಾರ್ಟ್ ಆಯಿತು ಹೋರಾಟ. ಬಿಹಾರಲ್ಲಿ ಒಬ್ರು ಮುಖ್ಯಮಂತ್ರಿ ಇದ್ರು, ಅಬ್ದುಲ್ ಗಫೂರ್ ಅಂತ. ವ್ಯಾಪಕ ಭ್ರಷ್ಟಾಚಾರ ಆಯಿತು. ಅದರ ವಿರುದ್ಧ ಛಾತ್ರ ಸಂಘರ್ಷ ಸಮಿತಿ ಅಂತ ಮಾಡಿ ಹೋರಾಟ ಶುರು ಆಯಿತು. ಆ ಹೋರಾಟದ ಮುಂಚೂಣಿಯಲ್ಲಿ ಇದ್ದವ್ರು ಯಾರು? ಇಂದಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಹಿಂದಿನ ಕಳಂಕಿತ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್, ನಮ್ಮ ಪಕ್ಷದ ಬಹಳ ಹಿರಿಯ ನಾಯಕರಾಗಿದ್ದ ಸುಶೀಲ್ ಮೋದಿ, ನಮ್ಮ ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾಗಿದ್ದ ಗೋವಿಂದಾಚಾರ್ಯ, ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರಾಗಿದ್ದ ನಾನಾಜಿ ದೇಶ್ಮುಖ್, ಇವ್ರುಗಳದ್ದು ಮುಂದಾಳುತ್ವ. ಹೋರಾಟಕ್ಕೊಬ್ರು ನಾಯಕರು ಬೇಕಾಗಿತ್ತು. ಜಯಪ್ರಕಾಶ್ ನಾರಾಯಣ ಹೋಗಿ ಕೇಳ್ಕೊಂಡ್ರು, ದಯವಿಟ್ಟು ನೀವು ಹೋರಾಟಕ್ಕೆ ಬನ್ನಿ ಅಂತ. ಜಯಪ್ರಕಾಶ್ ನಾರಾಯಣ ಆ ಕಾಲದ ಬಹಳ ದೊಡ್ಡ ಗಾಂಧಿವಾದಿ, ಎತ್ತರದ ನಾಯಕ. ಅವ್ರನ್ನ ಲೋಕನಾಯಕ್ ಅಂತ ಕರೀತಾ ಇದ್ವು. ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ಈ ಹೋರಾಟದ ನೇತೃತ್ವ ವಹಿಸ್ಕೊಳ್ಳೋಕ್ಕೆ ಹಿಂದೇಟು ಹಾಕಿದ್ರು. ಯಾಕಂದ್ರೆ ಅವ್ರಿಗೆ ಯಾಕೋ ನೆಹರು ಕುಟುಂಬದ ಬಗ್ಗೆ ಒಂದಷ್ಟು ಪ್ರೀತಿ, ಸಾಫ್ಟ್ ಕಾರ್ನರ್ ಇತ್ತು. ಆದ್ರೆ ಅವ್ರನ್ನ ಒಪ್ಸಿದ್ರು. ಹೇಗೆ ಒಪ್ಸಿದ್ರು ಅಂತ ಕೇಳಿದ್ರೆ ನಿಮ್ಗೆ ಭಾಳ ಆಶ್ಚರ್ಯ ಆಗುತ್ತೆ, ಎಲ್ಲೂ ಗೊತ್ತಿಲ್ಲ ಇದು. ಇದನ್ನ ಎಸ್ ಗುರುಮೂರ್ತಿ ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ. ನಾನಾಜಿ ದೇಶ್ಮುಖ್ ತೀರೋದಾಗ ಮತ್ತೆ ಅದು ಪ್ರಕಟ ಆಗಿತ್ತು. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಒಬ್ರು ಎಡಿಟರ್ ಇದ್ರು, ಒಬ್ರು ಮಾಲೀಕರು, ರಾಮನಾಥ್ ಗೋಯಂಕ ಅಂತ. ಎಷ್ಟು ಜನ ಕೇಳಿದ್ದೀರಾ? ಈ ದೇಶದಲ್ಲಿ ನಿರ್ಭೀತ ಪತ್ರಕರ್ತ ಅಂದರೆ ರಾಮನಾಥ್ ಗೋಯಂಕ. ಅವರು, ಆಮೇಲೆ ಜಯಪ್ರಕಾಶ್ ನಾರಾಯಣ್, ನಾನಾಜಿ ದೇಶ್ಮುಖ್. ಇಂಡಿಯನ್ ಎಕ್ಸ್ಪ್ರೆಸ್ಗೆ ಒಬ್ರು ಎಕನಾಮಿಕ್ ಅಡ್ವೈಸರ್ ಇದ್ರು, ಎಸ್ ಗುರುಮೂರ್ತಿ ಅಂತ ಕಾಲಂ ಬರೀತಾರೆ ಅವರು. ಮತ್ತೆ ಬಿಹಾರಲ್ಲಿ ಬಹಳ ದೊಡ್ಡ ಕವಿ ಇದ್ರು, ರಾಮದಾರಿ ಸಿನ್ಹಾ ಅಂತ. ಅವರೆಲ್ಲರೂ ಬೆಂಗಳೂರಿನಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಗೆಸ್ಟ್ ಹೌಸಲ್ಲಿ ಕೂತ್ಕೊಂಡು ಮಾತಾಡಿದ್ರು. ಇದು ಬಹಳಷ್ಟು ಜನ ಗೊತ್ತಿಲ್ಲ ಇದು. ಜಯಪ್ರಕಾಶ್ ನಾರಾಯಣ್ ಅವರು ಒಪ್ಸೋಕ್ಕೋಸ್ಕರ ದಯವಿಟ್ಟು ಈ ಹೋರಾಟ ನೇತೃತ್ವ ವಹಿಸಿ ಅಂತ ಅವ್ರು ಹೇಳಿದ್ರು. ಒಂದು ಕಾರಣ ಬೇಕಾಯ್ತು ಅವ್ರಿಗೆ, ನನ್ನ ಆರೋಗ್ಯ ಚೆನ್ನಾಗಿಲ್ಲ, ನನ್ನ ಮೂತ್ರಪಿಂಡ ವಿಫಲ ಆಗಿದೆ, ದಯವಿಟ್ಟು ನಾನು ಬೇಡ ಅಂತ. ಏನು ಮಾಡಿದ್ರು, ಇವ್ರು ಬಿಡ್ತಾ ಇಲ್ಲ, ಅವ್ರು ಒಪ್ಕೊಳ್ತಾ ಇಲ್ಲ. ಈಗ ರಾಮನಾಥ್ ಗೋಯಂಕ ಹೇಳಿದ್ರು, ಒಂದು ಕೆಲಸ ಮಾಡೋಣ, ಇಲ್ಲಿ ಚರ್ಚೆ ನಿಲ್ಲಿಸೋಣ, ನಾವು ಸಲ ತಿರುಪತಿಗೆ ಹೋಗೋಣ. ತಿರುಪತಿಗೆ ಹೋಗ್ಬಿಟ್ಟು ವೆಂಕಟೇಶ್ವರನ ದರ್ಶನ ಮಾಡೋಣ ಅಂದ್ಬಿಟ್ಟು ಹೊರಟ್ರು. ಈ ಕಾಲ ತಿರುಪತಿ ಅಲ್ಲ ಅದು, ಆ ಕಾಲದ ತಿರುಪತಿ. ರಾಮನಾಥ್ ಗೋಯಂಕಂಗೆ ಇನ್ಫ್ಲುಯೆನ್ಸ್ ಇದ್ರು, ಹೋದರು. ತಿರುಪತಿಲಿ ವೆಂಕಟೇಶ್ವರನ ಮುಂದೆ ನಿಂತ್ಕೊಂಡು ಆ ಕವಿ ರಾಮಧಾರಿ ಸಿನ್ಹಾ ವೆಂಕಟೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು, ನನ್ನ ಜೀವನದ ಉಳಿದ ಆಯುಷನ್ನು ನಾನು ಜೆಪಿಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ, ಭಾರತದಲ್ಲಿ ಈ ಹೋರಾಟ ಯಶಸ್ವಿ ಆಗಬೇಕು ಅಂತ ಅಷ್ಟೇ ಹೇಳಿದ್ರು. ಅಲ್ಲಿಂದ ಚೆನ್ನೈಗೆ ಬಂದರು. ಚೆನ್ನೈಗೆ ಬಂದು ಗೆಸ್ಟ್ ಹೌಸಲ್ಲಿ ಕೂತ್ಕೊಂಡು ಹಾಗೇ ರಾಮಧಾರಿ ಸಿನ್ಹಾ ಜೆ.ಪಿ. ಅವ್ರ ತೊಡೆ ಮೇಲೆ ಮಲ್ಕೊಂಡು ತೀರೇ ಹೋಗ್ಬಿಟ್ರು, ತನ್ನ ಆಯುಷನ್ನು ಕೊಟ್ಟು. ಈ ದೇಶದಲ್ಲಿ ಪ್ರಜಾತಂತ್ರ ಉಳಿಬೇಕು ಅನ್ನೋ ಒಂದು ಕಾರಣಕ್ಕೆ ಎಷ್ಟು ಶ್ರದ್ಧೆಯಿಂದ ವೆಂಕಟೇಶ್ವರ ಮುಂದೆ ಕೇಳ್ಕೊಂಡಿರ್ಬೋದು ಲೆಕ್ಕ ಹಾಕಿ.
ನಾವು ಕೇಳ್ಕೊಳ್ತೀವಿ ವೆಂಕಟೇಶ್ವರ ಮುಂದೆ ಬೇರೆ ಬೇರೆ, ನಾವು ಕೇಳ್ಕೊಳ್ಳೋದಕ್ಕೆ ಅವ್ರು ಹೇಳಿದ್ದಕ್ಕೆ ಭಾಳ ವ್ಯತ್ಯಾಸ. ತನ್ನ ಜೀವನದ ಆಯುಷ್ಯವನ್ನೇ ಕೊಟ್ಟರು. ಇವತ್ತು ನಾವು ಆ ಕವಿನ ನಾವು ನೆನೆಸ್ಕೋಬೇಕು. ಒಬ್ಬ ಲೋಕನಾಯಕ ನಮಗೆ ಈ ಹೋರಾಟಕ್ಕೆ ಸಿಕ್ಕಿದ್ರು. ಅವರು ಒಪ್ಕೊಂಡ್ರು. ಬಿಹಾರದಲ್ಲಿ ಬಹಳ ದೊಡ್ಡ ಆಂದೋಲನ ಆಯಿತು. ಎಷ್ಟು ಮಟ್ಟಿಗೆ ಆಂದೋಲನ ಆಯಿತು ಅಂತಂದರೆ, ಇಡೀ ಸರ್ಕಾರ ಆ ಆಂದೋಲನವನ್ನು ಮುರಿಲಿಕ್ಕೆ ಪ್ರಯತ್ನ ಪಟ್ಟರು. ಯಾವ ರೀತಿ ಮುರಿಲಿಕ್ಕೆ ಪ್ರಯತ್ನ ಪಟ್ಟರು ಅಂದರೆ, ಟಾಲೆಸ್ಟ್ ಲೀಡರ್ ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಸಾಯಿಸಲೇಬೇಕು, ಅವ್ರನ್ನ ಮುಗಿಸ್ಲೇಬೇಕು ಅಂತ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಪುಣ್ಯವಶಾತ್ ಅವತ್ತು ಉಳಿದಿದ್ದವರು, ಆ ಏಟಿಂದ ತಪ್ಪಿಸ್ಕೊಂಡಿದ್ದು ನಮ್ಮ ನಾನಾಜಿ ದೇಶ್ಮುಖಿಂದ. ನಮ್ಮ ನಾನಾಜಿ ದೇಶ್ಮುಖ್ ಆ ಲಾಟಿಗೆ ತನ್ನ ಬೆನ್ನು ಕೊಟ್ಟು JP ಅವ್ರನ್ನ ಉಳಿಸಿ ಬಹಳ ದೀರ್ಘಕಾಲ ಆ ಬೆನ್ನು ನೋವಲ್ಲಿ ನರಳಿದ್ರು. JP ಲೋಕನಾಯಕರಾಗಿ ಈ ಹೋರಾಟಕ್ಕೆ ನೇತೃತ್ವ ಕೊಟ್ಟು ಬಿಹಾರದಲ್ಲಿ ಕೂಡ ಸರ್ಕಾರ ಬಿದ್ದೋಯ್ತು. ಇಡೀ ದೇಶದಲ್ಲಿ ವ್ಯಾಪಕ ಆಯಿತು. ಅಷ್ಟೊತ್ತಿಗೆ JP ಅವರು ಒಂದು ಸಂಪೂರ್ಣ ಕ್ರಾಂತಿ ಅಂತ ಒಂದು ಕರೆ ಕೊಟ್ಟರು. ಸಂಪೂರ್ಣ ಕ್ರಾಂತಿ, ಟೋಟಲ್ ರೆವಲ್ಯೂಷನ್. ಚುನಾವಣಾ ಸುಧಾರಣೆ ಆಗಬೇಕು, ಚುನಾಯಿತರಾಗಿದ್ದ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ರೈಟ್ ಟು ರಿಕಾಲ್ ಇರಬೇಕು, ಅವನನ್ನು ವಾಪಸ್ ಕರ್ಸ್ಕೊಳ್ಳೋ ಒಂದು ಹಕ್ಕು ಮತದಾರಂಗಿರಬೇಕು, ರಾಜಕೀಯ ಭ್ರಷ್ಟಾಚಾರನ ನಿರ್ಮೂಲನೆ, ಈ ಬಹಳಷ್ಟು ಇದು ಇಟ್ಕೊಂಡು ಅವರು ಸಂಪೂರ್ಣ ಕ್ರಾಂತಿ ಶುರು ಮಾಡಿದ್ರು. ನಾವೆಲ್ಲ ನೆನ್ಪಿಟ್ಕೊಳ್ಬೇಕಾದ 3 ದಿನಾಂಕಗಳಿದೆ. ಅದರ ಮೊದಲನೇದು ಜೂನ್ 12, 1975. ಜೂನ್ 12, 1975 ಬೆಳಗ್ಗೆ 10 ಗಂಟೆಗೆ ಅವತ್ತು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಬ್ಬರು ಜಡ್ಜ್ ಇದ್ದರು, ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ಅಂತ, JML ಸಿನ್ಹಾ ಅಂತ. ಭಾಳ ನಿರ್ಭೀತ ಜಡ್ಜ್ ಅವರು. ಅವ್ರ ಮುಂದೆ ಒಂದು ಪ್ರಕರಣ ಇತ್ತು. ಇಂದಿರಾ ಗಾಂಧಿಯವರು ರಾಯ್ಬರೇಲಿಲಿ ಆಯ್ಕೆ ಆಗುವಾಗ ಅವರು ಚುನಾವಣಾ ಭ್ರಷ್ಟಾಚಾರ ಮಾಡಿದ್ದಾರೆ, ತನ್ನ ಪದವಿಯ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಅಲ್ಲಿ ಸೋತಿದ್ದ ರಾಜನಾರಾಯಣನವರು ಕೇಸ್ ಹಾಕಿದರು. ಬಹಳ ಪ್ರಾಯಶಃ ಒಂದು ಹೈಕೋರ್ಟಲ್ಲಿ ಎಲೆಕ್ಷನ್ ಪಿಟಿಷನ್ನಲ್ಲಿ ಪ್ರಧಾನಮಂತ್ರಿನ ಕರೆದು ಕಟಕಟೆ ನಿಲ್ಲಿಸಿ ಕ್ರಾಸ್ ಎಕ್ಸಾಮಿನ್ ಮಾಡಿದ್ದ ಏಕೈಕ ಉದಾಹರಣೆ ಅಂದರೆ ಅಲಹಾಬಾದಿನ ಹೈಕೋರ್ಟ್. ರಾಜನಾರಾಯಣ್ ಪರ ಅವತ್ತು ಆರ್ಗ್ಯುಮೆಂಟ್ ಮಾಡಿದ್ದು ಖ್ಯಾತ ವಕೀಲರು, ಮುಂದೆ ಲಾ ಮಿನಿಸ್ಟರ್ ಆದ ಶಾಂತಿ ಭೂಷಣ್ ಅವರು. 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಜಡ್ಜ್ಮೆಂಟು. ಏನು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಅವ್ರು ಹಿಂದೆ ಬಿದ್ದುಬಿಡ್ತು. ಏನು ಬರ್ದಿದ್ದಾರೆ ಜಡ್ಜ್ಮೆಂಟು, ಏನು ಬರ್ದಿದ್ದಾರೆ ಅಂತ. ಅವ್ರು PN ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟರು, ಏನು ಬರ್ದಿದ್ದಾರೆ ಹೇಳು ಅಂತ. ಅವ್ನು ಪಾಪ ಅವಂಗೇನು ಗೊತ್ತು, ಇವ್ರು ಯಾರಿಗೂ ಕೂಡ ಹೇಳಿರಲಿಲ್ಲ. 10 ಗಂಟೆಗೆ ಬಂದರು. ಜಡ್ಜ್ಮೆಂಟಲ್ಲಿ ಆಪರೇಟಿವ್ ಪೋರ್ಷನ್ ಅಂತ ಇರುತ್ತೆ. ಪೂರ್ತಿ ಜಡ್ಜ್ಮೆಂಟ್ ಬೇಕಾದಷ್ಟು ಇರುತ್ತೆ, ಆಪರೇಟಿವ್ ಪೋರ್ಷನ್ ಏನು ಎಫೆಕ್ಟ್ ಅಂತ ಹೇಳಿದ್ರು. ಇಂದಿರಾ ಗಾಂಧಿಯವರು ತನ್ನ ಪದವಿಯನ್ನು ದುರುಪಯೋಗ ಮಾಡಿಕೊಂಡಿರೋದು ಸ್ಪಷ್ಟ ಆಗಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋಕ್ಕೆ ಅನರ್ಹರು. ಅವರು ಇನ್ನು 6 ವರ್ಷ ಚುನಾವಣೆಗೆ ನಿಲ್ಲಂಗಿಲ್ಲ. ಈ ಜಡ್ಜ್ಮೆಂಟು ಒಬ್ಬರು ಹೈಕೋರ್ಟ್ ಜಡ್ಜ್ ಕೊಡೋದು ಪ್ರಧಾನಮಂತ್ರಿ ಮೇಲೆ ಅಲ್ಲೋಲ ಕಲ್ಲೋಲ ಆಗೋಯ್ತು. ಜೂನ್ 12 ಬೆಳಗ್ಗೆ 10 ಗಂಟೆಗೆ. ನೀವೆಲ್ಲ ಈ ದೀಪಾವಳಿಯಲ್ಲಿ ಕೇಳ್ತಾ ಇರ್ತೀರ, ಈ ಮಾರ್ಕೆಟಲ್ಲಿ ಡಬಲ್ ಧಮಾಕ ಅಂತ ಕೇಳಿದ್ದೀರಾ? ಡಬಲ್ ಧಮಾಕ ನಾನು ನೋಡಿದ್ದು ಅವತ್ತು. ಬೆಳಗ್ಗೆ 10 ಗಂಟೆಗೆ ಜಡ್ಜ್ಮೆಂಟ್ ಬಂತು. ಮಧ್ಯಾಹ್ನ 1 ಗಂಟೆಗೆ ಗುಜರಾತ್ ರಾಜ್ಯದ ಚುನಾವಣಾ ಫಲಿತಾಂಶ ಬಂತು. ಆ ಚುನಾವಣಾ ಫಲಿತಾಂಶದಲ್ಲಿ ಮೊದಲನೇ ಬಾರಿಗೆ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ನ ಸೋಲಿಸಿ ಜನಸಂಘ ಬಹಳ ಮಹತ್ವ ಪಾತ್ರ ವಹಿಸಿದ್ದ ಜನತಾ ಮೋರ್ಚಾ ಆಡಳಿತಕ್ಕೆ ಬಂತು. ಬಾಬುಭಾಯಿ ದೇಸಾಯಿ ಅನ್ನೋರು ಅವತ್ತು ಚೀಫ್ ಮಿನಿಸ್ಟರ್ ಆದರು. ಇದಂತೂ ಇದ್ದಿದ್ದು ಮೈಯೆಲ್ಲ ಉರಿದೋಯ್ತು. ಒಂದು ಸ್ಥಾನ ಹೋಗಿದೆ, ಇನ್ನೊಂದು ಪಕ್ಷ ಹೋಗಿದೆ.
ದೇಶದಲ್ಲಿ ಇಂದಿರಾ ಹಟಾವೋ ಕ್ಯಾಂಪೇನ್ ಭಾಳ ಜೋರಾಯಿತು. ಅವಾಗೆಲ್ಲ JP ಮೂಮೆಂಟಲ್ಲಿ ನಾವೆಲ್ಲ ಇದ್ವು. ನನಗಿನ್ನೂ ಅವರು ಬೆಂಗಳೂರಿನ ಗಾಂಧಿ ಭವನಕ್ಕೆ ಜಯಪ್ರಕಾಶ್ ನಾರಾಯಣ್ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದು ಇನ್ನೂ ನನ್ನ ಮನಸ್ಸಿನಲ್ಲಿ ಹಸಿರಾಗಿ ಹಾಗೆ ಉಳಿದಿದೆ. ಅವೆಲ್ಲ ಅದೃಷ್ಟವಂತರು, ಅಂಥ ಮೇರು ವ್ಯಕ್ತಿತ್ವದ ಹತ್ತಿರ ಇದ್ದು ಅವ್ರ ಭಾಷಣ ಕೇಳಿದ್ದು. ಸೊ ಹೋರಾಟ ಎಲ್ಲ ಕಡೆ ವ್ಯಾಪ್ತು. ಇಂದಿರಾ ಗಾಂಧಿ ಸುಮ್ಮನೆ ಇರ್ತಾರೆ, ಯಾರು ಕೂಡ ಸ್ಥಾನ ಬಿಡಿಸೋದು ಕಷ್ಟ. ಸುಪ್ರೀಂ ಕೋರ್ಟ್ಗೆ ಹೋದರು ಅಪೀಲಿ. ಸುಪ್ರೀಂ ಕೋರ್ಟಲ್ಲಿ ಅವ್ರ ಪರ ಆರ್ಗ್ಯುಮೆಂಟ್ ಮಾಡಿದ್ದು ಈ ದೇಶದ ಪ್ರಖ್ಯಾತ ಲಾಯರ್ಗಳಲ್ಲಿ ಒಬ್ಬರಾಗಿದ್ದ ಒಬ್ಬ ದೇಶಭಕ್ತ. ನಾನು ಹೇಳ್ತೀನಿ 24 ಕ್ಯಾರೆಟ್ ಗೋಲ್ಡ್ ಅಂತ ಅನ್ನುವ ಪರ್ಸನಾಲಿಟಿ ಅವ್ರ ಪರ ಮಾಡಿದರು, ಲಾಯರಾಗಿ ಮಾಡಿದರು. ಅವ್ರ ಹೆಸರು ನಾನಿ ಪಾಲ್ಕಿವಾಲಾ ಅಂತ. ಯಾರ ಕೇಳಿದೀವಾ? ನಾನಿ ಪಾಲ್ಕಿವಾಲಾ ಈ ದೇಶದಲ್ಲಿ ಭಾಳ ದೊಡ್ಡ ಹೆಸರು. ಅವರೊಂದು ವಿ ದ ಪೀಪಲ್ ಅಂತ ಒಂದು ಬರೆದಿದ್ದಾರೆ ಬುಕ್ಕು. ಅಮೇರಿಕಾಗೆ ನಮ್ಮ ರಾಯಭಾರಿ ಆಗಿದ್ದರು ಅವರು. ಭಾಳ ದೊಡ್ಡ ಲಾಯರು, ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪರ್ಟ್ ಅವರು. ಅವ್ರು ಆರ್ಗ್ಯುಮೆಂಟ್ ಮಾಡಿದ್ರು. ಆ ಕೇಸನ್ನು ವಿಚಾರಣೆ ಮಾಡಿದವರು ಇನ್ನೊಬ್ಬರು ದೊಡ್ಡ ಜಡ್ಜು. ಅವ್ರ ಹೆಸರು VR ಕೃಷ್ಣ ಅಯ್ಯರ್ ಅಂತ, ಜಸ್ಟಿಸ್ VR ಕೃಷ್ಣ ಅಯ್ಯರ್ ಅಂತ. ಅವರು ಕೇರಳ ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ರು. ರಾಜೀನಾಮೆ ಕೊಟ್ಟು ಮತ್ತೆ ಕೋರ್ಟಲ್ಲಿ ವಕೀಲರಾಗಿ ಕೆಲಸ ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು. ಇವತ್ತು ಕೃಷ್ಣಯ್ಯರ್ ಜಡ್ಜ್ಮೆಂಟ್ಗಳು ಅಂದರೆ ಎಲ್ಲರೂ ಆಸಕ್ತಿಯಿಂದ, ಮಾನವೀಯತೆಯಿಂದ ಕೂಡಿದ ಜಡ್ಜ್ಮೆಂಟ್ಗಳು. ಆದರೆ ಆ ಕೇಸಲ್ಲಿ ಮಾತ್ರ VR ಕೃಷ್ಣಯ್ಯರ್ ಕೊಟ್ಟ ಜಡ್ಜ್ಮೆಂಟ್ ಇದುವರೆಗೂ ನನಗೆ ಅರ್ಥ ಆಗಿಲ್ಲ. ಅವ್ರು ಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧಿ ಅವ್ರದ್ದು ಎಲ್ಲ ರುಜುವಾತಾಗಿರೋದು ಹಿನ್ನೆಲೆಯಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಬೋದು, ಆದರೆ ಲೋಕಸಭೆಯಲ್ಲಿ ಮಾತಾಡಂಗಿಲ್ಲ. ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ಮಾತಾಡಂಗಿಲ್ಲ. ಏನಾದ್ರು ಇಶ್ಯೂ ಬಂದರೆ ಲೋಕಸಭೆಯಲ್ಲಿ ಓಟ್ ಹಾಕಂಗಿಲ್ಲ. ಇದೊಂಥರ ವಿಚಿತ್ರ ಜಡ್ಜ್ಮೆಂಟ್ ಇದು. ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹಕ್ಕಿದ್ಯಾ? ಹಕ್ಕಿಲ್ಲ. ಅದು ಇದ್ದಿದ್ದು ಗಾಬರಿ ಆಯ್ತು ಅವ್ರಿಗೆ. ಜೂನ್ 25ನೇ ತಾರೀಕು, ಇದು ಜೂನ್ 24ನೇ ತಾರೀಕು ಅವ್ರ ಜಡ್ಜ್ಮೆಂಟ್ ಬಂದಿದ್ದು. ಜೂನ್ 25 ದೆಹಲಿನಲ್ಲಿ ದೊಡ್ಡ ಸಭೆ ನಡೀತು ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ. ಇಂದಿರಾ ಗಾಂಧಿ ಇಳಿಲೇಬೇಕು ಅಂತ. ಅದು ಭಾಳ ಪೀಕ್ಗೆ ಹೋದಾಗ ಇಂದಿರಾ ಗಾಂಧಿಯವರು ರಾತ್ರಿ 10 ಗಂಟೆಗೆ ಅವ್ರಿಗೊಬ್ಬರು ಅಡ್ವೈಸರ್ ಇದ್ದರು, ಸಿದ್ಧಾರ್ಥ ಶಂಕರ್ ರೇ ಅಂತ, SS ರೇ ಅಂತ. ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿನಾಗಿದ್ದರು. ಭಾಳ ದೊಡ್ಡ ಲೀಗಲ್ ಬ್ರೈನ್. ಇಂಥ ಕೆಲಸ ಎಲ್ಲ ಮಾಡೋಕ್ಕೆಲ್ಲ ದೊಡ್ಡ ಲೀಗಲ್ ಬ್ರೈನೇ ಬೇಕು. ಸೊ ಅವ್ರು ಹೇಳಿದ್ರು ಎಮರ್ಜೆನ್ಸಿನ ಇಂಪ್ಲಿಮೆಂಟ್ ಮಾಡಬೇಕು, ಮತ್ತೇನೇನು ಮಾಡಬೇಕು ಅಂತ ಎಲ್ಲ ಅಡ್ವೈಸ್ ಮಾಡಿದ್ರು. ಭಾಳ ಸಲ ನಾವು ಓದಿದ್ದೀನಿ, ದೇವ್ರು ಯಾರನ್ನಾರು ಹಾಳು ಮಾಡಬೇಕು ಅಂದರೆ ಇನ್ನೇನು ಮಾಡಲ್ವಂತೆ, ಇಂಥ ಅಡ್ವೈಸರ್ಸ್ನ ಸೃಷ್ಟಿ ಮಾಡ್ತಾನಂತೆ, ಅವ್ರು ಮಿಕ್ಕಿದ ಕೆಲಸ ಮಾಡ್ತಾರೆ ಅಂತ. ಸೊ ಇಂದಿರಾ ಗಾಂಧಿ ಅವ್ರು ತೀರ್ಮಾನ ಮಾಡಿದ್ರು. ಕ್ಯಾಬಿನೆಟ್ ಕರೀಲಿಲ್ಲ, ಮಿನಿಸ್ಟರ್ಸ್ ಕಾನ್ಸರ್ಟ್, ಹೋಮ್ ಮಿನಿಸ್ಟ್ರಿಗೂ ಕೂಡ ಗೊತ್ತಿಲ್ಲ. ಮಲಗಿದ್ದ ಫಕ್ರುದ್ದೀನ್ ಅಲಿ ಅಹ್ಮದ್ನ ಎಬ್ಸಿ ರಾಷ್ಟ್ರಪತಿ ಭವನದಲ್ಲಿ ರಾತ್ರಿ 11:30-12 ಗಂಟೆಗೆ ತುರ್ತು ಪರಿಸ್ಥಿತಿದು ಆದೇಶಕ್ಕೆ ಸಹಿ ತಗೊಂಡ್ರು. ನೋಡಿ, ನಮ್ಮ ದೇಶದ ವಿಚಿತ್ರ. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಮಧ್ಯರಾತ್ರಿಯಲ್ಲಿ, ಸ್ವಾತಂತ್ರ್ಯ ಹೋಗಿದ್ದು ಮಧ್ಯರಾತ್ರಿಯಲ್ಲಿ. ಸ್ವಾತಂತ್ರ್ಯ ಬಂದಿದ್ದು 47ನೇ ಇಸ್ವಿ 14-15 ಮಧ್ಯರಾತ್ರಿ. ಸ್ವಾತಂತ್ರ್ಯ ಹೋಗಿದ್ದು ಜೂನ್ 25-26 ಮಧ್ಯರಾತ್ರಿ 1975. ಬೆಳಗ್ಗೆ ಹೊತ್ತಿಗೆ ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಅಂತ ಯಾರಿದ್ರು, ಜಯಪ್ರಕಾಶ್ ನಾರಾಯಣಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ಅಡ್ವಾಣಿಯವರಿಂದ ಹಿಡಿದು ಮೊರಾರ್ಜಿ ದೇಸಾಯಿ ಎಂದು ಎಲ್ಲರೂ ಹಿಡಿದು ಜೈಲಿಗೆ ಹಾಕ್ಬಿಟ್ರು. ಕಾರಣ ಯಾರಿಗೂ ಗೊತ್ತಿಲ್ಲ, ಕೋರ್ಟ್ಗೆ ತಿಳಿಸ್ಲಿಲ್ಲ. ಸಾವಿರಾರು ಜನ ಹಿಡಿದು ಜೈಲಿಗೆ ಹಾಕೋದು. ನನಗಿನ್ನೂ ಚೆನ್ನಾಗಿ ನೆನಪಿದೆ. 26ನೇ ತಾರೀಕು ಬೆಳಗ್ಗೆ, ನೆನ್ನೆ ಅದಕ್ಕೋಸ್ಕರ ನಮ್ಮ ಕ್ರೂ ನರಹರಿಯವ್ರ ಮನೆಗೆ ಹೋಗಿದ್ದೆ ನಾನು. ನೆನ್ನೆಗೆ 50 ವರ್ಷದ ಹಿಂದೆ ನಾನು ನಮ್ಮ ಮನೆ ಇದ್ದ ಶ್ರೀರಾಮ್ಪುರದಲ್ಲಿ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೆ. ನರಹರಿಯವ್ರು ಬಂದರು. ಅವ್ರು ದೊಡ್ಡವ್ರು ಬಂದ್ಬಿಟ್ರು ಅಂತ ನಾನು ಆ ಫುಟ್ಪಾತ್ಗೆ ಹೋದೆ. ಆ ಫುಟ್ಪಾತ್ಗೆ ಬಂದರು. ಅವತ್ತು ನರಹರಿಯವರು ಸಿಗದೆ ಇದ್ದಿದ್ರೆ ನನಗೆ ಪ್ರಾಯಶಃ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ನೋ ಇಲ್ಲೋ ಗೊತ್ತಿಲ್ಲ.
ಅವ್ರು ಫಸ್ಟು ಬಂದು ಹೇಳಿದ್ರು, ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂದಿದೆ. ಫಸ್ಟ್ ಟೈಮ್ ಕೇಳಿದ್ರು ತುರ್ತು ಪರಿಸ್ಥಿತಿ ಅಂತ. ನಮಗೆ ಎಮರ್ಜೆನ್ಸಿ ಅಂತಂದರೆ ಆ್ಯಂಬ್ಯುಲೆನ್ಸು, ಫೈರ್ ಬ್ರಿಗೇಡು, ಅದು ಬಿಟ್ಟು ಇನ್ನೇನು ಗೊತ್ತು ಎಮರ್ಜೆನ್ಸಿ, ಅಥವಾ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡು, ಈಗ ICU ಅಂತಾರೆ. ಅವ್ರು ಹೇಳಿದ್ರು, LHಲ್ಲಿ ವಾಜಪೇಯಿಯವ್ರನ್ನ, ಅಡ್ವಾಣಿಯವ್ರನ್ನ, ಮಧು ದಂಡವತೆ ಅಂತ ಮಹಾನ್ ಸಮಾಜವಾದಿ ನಾಯಕ, ಮುಂದೆ ಅವ್ರು ರೈಲ್ವೆ ಮಿನಿಸ್ಟರ್ ಆದರು, ಒನ್ ಆಫ್ ದಿ ಎಕ್ಸಲೆಂಟ್ ರೈಲ್ವೆ ಮಿನಿಸ್ಟರ್ಸ್. ಆಮೇಲೆ ಶ್ಯಾಮ್ ನಂದನ್ ಮಿಶ್ರಾ ಅಂತ ಇನ್ನೊಬ್ರು ದೊಡ್ಡ ಲೀಡರ್, 4 ಜನನೂ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ನೀನು ಸ್ಟ್ರೈಟಾಗಿ ಮೈಸೂರು ಬ್ಯಾಂಕ್ ಹತ್ರ ಹೋಗಬೇಕು. ಮೈಸೂರು ಬ್ಯಾಂಕ್ ಹತ್ರ ಹೋಗಿ ಎಲ್ಲರೂ ಬರ್ತಾರೆ, ಒಂದು ಹೋರಾಟಕ್ಕೆಲ್ಲ ರೆಡಿ ಮಾಡಬೇಕು ಅಂತ ನನಗೆ ಹೇಳು. ನಂಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಹೊಡೆದೆ. ಅಲ್ಲಿ ನನಗೆ ಮೊದಲು ಸಿಕ್ಕಿದ್ದು, ಇವತ್ತು ಅನ್ಫಾರ್ಚುನೇಟ್ಲಿ ಕಾಂಗ್ರೆಸ್ಸಲ್ಲಿದ್ದು ಇಂದಿರಾ ಗಾಂಧಿಯ ಸಮರ್ಥನೆ ಮಾಡಲೇಬೇಕಾದ ಸ್ಥಿತಿ ತಲುಪಿರುವ ಅಂದಿನ ನಮ್ಮ ABVP ನಾಯಕ PGR ಸಿಂಧಿಯಾ. ಬಾಪಾ ನೀನೇ ಬಾ ಬಾ ಕಾಯ್ತಾ ಇದ್ದೆ ಅಂತ ನಾನು ಕಳಿಸಿ, ಎಲ್ಲ ರೆಡಿ ಮಾಡುವ, ಒಂದಷ್ಟು ಜನ ಬರ್ತಾರೆ ಮಾಡೋಣ ಅಂದ್ಬಿಟ್ಟು ಸೇರಿದ್ರು. ಒಂದು 120 ಜನ ಸೇರಿದ್ರು. ಮೊಬೈಲ್ ಇರಲಿಲ್ಲ, ಆಗ ವಾಟ್ಸಪ್ ಇರಲಿಲ್ಲ, ಪೇಪರಲ್ಲಿ ಬಂದೇ ಇಲ್ಲ, ಎಮರ್ಜೆನ್ಸಿ ಬಂದಿರೋದು. ಎಷ್ಟು ಮಟ್ಟಿಗೆ ತೊಗೊಂಡ್ಕೊಂಡ್ರು ಅಂದರೆ, ದೆಹಲಿಯ ಎಲ್ಲ ಪ್ರಿಂಟಿಂಗ್ ಪ್ರೆಸ್ಗೆ, ಅಂದರೆ ನ್ಯೂಸ್ ಪೇಪರ್ ಪ್ರಿಂಟಿಂಗ್ ಪ್ರೆಸ್ಗೆ ಎಲೆಕ್ಟ್ರಿಸಿಟಿ ಕಟ್ ಮಾಡಿಬಿಟ್ರು, ನ್ಯೂಸ್ ಬರಬಾರ್ದು ಅಂತ. ಆಮೇಲೆ ಸೂಚನೆ ಹೇಳಿದ್ರು, ಯಾವ ಪೇಪರಲ್ಲೂ ಕೂಡ ನಮ್ಮ ಅನುಮತಿ ಇಲ್ಲದ ನ್ಯೂಸ್ ಬರಬಾರ್ದು. ಒಂದೊಂದು ಪೇಪರ್ಗೆ ಒಬ್ಬೊಬ್ಬ ಸೆನ್ಸಾರ್ ಆಫೀಸರ್ ಇದ್ದ, ಅವನು ಪರ್ಮಿಷನ್ ತೊಗೊಂಡು ಹಾಕಬೇಕು. ಸೊ ಇವಾಗ ನೀವು ಬ್ರೇಕಿಂಗ್ ನ್ಯೂಸ್ ನೋಡ್ತೀರಾ, ಬ್ರೇಕಿಂಗ್ ನ್ಯೂಸು ಇಲ್ಲ, ನ್ಯೂಸೇ ಇಲ್ಲ. ಭಾಳ ಹಿಂದೆ ಅಡ್ವಾಣಿ ಅವ್ರು ಹೇಳ್ತಾ ಇದ್ರು, ನ್ಯೂಸ್ ಅನ್ನೋದಂದರೆ ಏನು, NEWS ಅಂತಂದರೆ ನಾರ್ತ್, ಈಸ್ಟ್, ವೆಸ್ಟ್, ಸೌತ್, 4 ದಿಕ್ಕಿಂದ ಬರೋದು ನ್ಯೂಸು, ಒಂದೇ ದಿಕ್ಕಿಂದ ಬರೋದು ಪ್ರಾಪಗ್ಯಾಂಡ. ಇದನ್ನು ಅಡ್ವಾಣಿ ಅವ್ರು ಹೇಳ್ತಾ ಇದ್ರು. ಸೊ ಪ್ರೆಸ್ಗೆ ಬೀಗ ಹಾಕಿದ್ರು, ಸೆನ್ಸಾರ್ಶಿಪ್ಪು, ಎಲ್ಲರೂ ಜೈಲಿಗೆ ತಳ್ಳಿದ್ರು, ಸಭೆ ಸಮಾರಂಭ ಮಾಡೋಕ್ಕೆ ಅವಕಾಶ ಇಲ್ಲ. ಆದರೂ ನಾವು ನಿನ್ನೆಗೆ 50 ವರ್ಷದ ಹಿಂದೆ ನಾನು ನಮ್ಮ ಕಾರ್ಯಕರ್ತರನ್ನ ಕರ್ಕೊಂಡೋಗಿದ್ದೆ, ಮೈಸೂರು ಬ್ಯಾಂಕ್ ಸರ್ಕಲ್ ಕರ್ಕೊಂಡೋಗಿ, ಇಲ್ಲೇಪ್ಪ ಇಡೀ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಮೊಳಗಿದ ಮೊದಲನೇ ಪ್ರತಿಭಟನಾ ಧ್ವನಿ ಇದೇ ಜಾಗದಲ್ಲಿ ಅಂತ ತೋರಿಸ್ದೆ. ನಾನು ಎಲ್ಲೆಲ್ಲಿ ಹೋಗಿದ್ವಿ, ಮೆರವಣಿಗೆ ಎಲ್ಲ ಕರ್ಕೊಂಡೋಗಿದ್ದೆ. ನಾನು ಹೋರಾಟ ಮುಂದುವರಿತು. ಜುಲೈ 4ನೇ ತಾರೀಕು RSS ಮತ್ತು ಇತರೆ 24 ಸಂಘಟನೆಗಳ ಮುಂದೆ ಬ್ಯಾನ್ ಮಾಡಿಬಿಟ್ರು. ಶಾಖೆ ನಡೆಸಂಗಿಲ್ಲ, ಸಭೆ ನಡೆಸಂಗಿಲ್ಲ, ಸಮಾರಂಭ ನಡೆಸಂಗಿಲ್ಲ. ಸ್ವತಃ ಬಾಳಾ ಸಾಹೇಬ್ ದೇವರಸ್ನು ಅವ್ರನ್ನು ಹಿಡಿದು ಎಲ್ಲರೂ ಕೂಡ ಜೈಲಿಗೆ ಹಾಕ್ಬಿಟ್ರು. ಇವರ್ಯಾರು ಜೈಲಲ್ಲಿ ಇರಲಿಲ್ಲ, ಯಾಕಂದರೆ ಇಡೀ ದೇಶನೇ ಜೈಲಾಗಿತ್ತು. ಜೈಲು ಒಳಗಡೆ ಜೈಲಲ್ಲಿದ್ದರು. ಹೊರಗಡೆಯಿಂದ ಏನು ಸುದ್ದಿ ಗೊತ್ತಾಗ್ತಾ ಇರಲಿಲ್ಲ, ಪೇಪರಲ್ಲಿ ಬರ್ತಾ ಇರಲಿಲ್ಲ. ಆಗ ನಮ್ಮ ಕಾರ್ಯಕರ್ತರೆಲ್ಲ ತೀರ್ಮಾನ ಮಾಡಿದ್ರು, ನಮ್ಮ ಕರ್ತವ್ಯ ಇದೆ, ಸಾಮಾನ್ಯ ಜನಕ್ಕೆ ಈ ದೇಶದಲ್ಲಿ ಏನಾಗ್ತಾ ಇದೆ ಅಂತ ತಿಳಿಸ್ಬೇಕು. ಪೇಪರ್ ಇಲ್ಲ, AIR ಇತ್ತು, ಅಂದರೆ ಆಕಾಶವಾಣಿ. ಅದು ಯಾಕೋ ಅವತ್ತು ತುರ್ತು ಪರಿಸ್ಥಿತಿ ಆದಮೇಲೆ ಅದು ಆಲ್ ಇಂಡಿಯಾ ರೇಡಿಯೋ ಆಗಲಿಲ್ಲ, ಆಲ್ ಇಂದಿರಾ ರೇಡಿಯೋ ಆಗೋಯ್ತದು. ಇಂದಿರಾ ಗಾಂಧಿ ಗುಣಗಾನ ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಸೊ ನ್ಯೂಸೇ ಇಲ್ಲ. ಸೊ ನಮ್ಮ ಹಿರಿಯರೆಲ್ಲ ತೀರ್ಮಾನ ಮಾಡಿ ನಾವು ನ್ಯೂಸ್ ತಿಳಿಸ್ತೀವಿ ಅಂದ್ಬಿಟ್ಟು ಕಹಳೆ ಅಂತ ನಾವು ಒಂದು ಪೇಪರ್ನ ತರಕ್ಕೆ ಪ್ರಾರಂಭ ಮಾಡಿದ್ವು. ಸೈಕ್ಲೋ ಸ್ಟೈಲ್ ಮಾಡಿದ್ವು, ಪ್ರಿಂಟ್ ಮಾಡಿದ್ವು, ಅನೇಕ ಮನೆಗಳಲ್ಲೇ ಸೈಕ್ಲೋ ಸ್ಟೈಲ್ ಮಾಡಿದ್ರು. ದಕ್ಷಿಣ ಕನ್ನಡದಲ್ಲಿ ಅನೇಕರ ಹಿತ್ತಲಲ್ಲಿ ಸೈಕ್ಲೋ ಸ್ಟೈಲ್ನ ಒಳಗಡೆ ಹೂತಿಟ್ಟು ಅದರಿಂದ ಸೈಕ್ಲೋ ಸ್ಟೈಲ್ ಮಾಡಿರೋ ಉದಾಹರಣೆ ಇದೆ. ನಾನು ಆ ಕಾಲದಲ್ಲಿ ಸೂಚನೆ ಪಾಲಿಸಬೇಕು, ಎಲ್ಲಿಗೋ ಹೇಳ್ತಾ ಇದ್ರು, ಅದು ಯಾವುದೋ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ತಾ ಇದೆ, ಅವನು ಧೈರ್ಯ ಮಾಡಿಕೊಡ್ತಾ ಇದ್ದ, ಅದನ್ನೆಲ್ಲ ಕಿಟ್ಟಲ್ಲಿ ಜೋಡಿಸ್ಕೋತಾ ಇದ್ದೆ. ಗೊತ್ತಾಗಬಾರ್ದಲ್ಲ ಅದು ಪ್ರಿಂಟ್ ಅಂತ. ಮೇಲ್ಗಡೆ ಫಿಲ್ಮ್ ಫೇರು, ಸ್ಕ್ರೀನು ಅಂತ ಮ್ಯಾಗ್ಝಿನ್ಗಳು ಇಟ್ಕೊಳ್ತಾ ಇದ್ದೆ, ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೆ ಒಂದು ಊರಿಂದ ಇನ್ನೊಂದು ಊರಿಗೆ. ಅದು ಅತ್ತ ಕಡೆ ಚಾಮರಾಜನಗರದಿಂದ ಹಿಡಿದು ಇತ್ತ ಕಡೆ ತುಮಕೂರು ಬಾರ್ಡ್ರ್ವರೆಗೂ ಅನೇಕ ಕಡೆ ಹೋಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೆ. ನನಗೆ ಗೊತ್ತಿತ್ತು ಸಿಕ್ಕಾಕೊಂಡ್ರೆ ಕಾದಿದೆ ನನಗೆ ಅಂತ.
ಆ್ಯಂಡ್ ಅವತ್ತು ಯಾರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದವ್ರಿಗೆ ಬಿ ಫಾರಮ್ ಅಂದರೆ ಗೊತ್ತಿರಲಿಲ್ಲ. ಅವ್ರಿಗೆ ಒಂದೇ ಗ್ಯಾರಂಟಿ ಇದ್ದಿದ್ದು. ಇವಾಗ 6 ಗ್ಯಾರಂಟಿ ಅಲ್ವಾ ಸರ್ಕಾರದ್ದು? ಎಷ್ಟು 6 ಅಲ್ವಾ? ಅವಾಗ ಇದ್ದಿದ್ದು 2 ಗ್ಯಾರಂಟಿ. ಸಿಕ್ಕಿದ್ರೆ ಪೊಲೀಸ್ ಅವರಿಂದ ಏಟು, ಇಲ್ಲದೇ ಜೈಲು. 2 ಗ್ಯಾರಂಟಿ ಅಂತೂ ಡೆಫಿನೆಟ್ ಇತ್ತು. ಆ್ಯಂಡ್ ಆ ಸರ್ಕಾರ ಆ ಗ್ಯಾರಂಟಿನ ಫುಲ್ಫಿಲ್ಲು ಮಾಡ್ತಾಯಿತ್ತು. ಸೊ ಆ ರೀತಿ ಹೋರಾಟಗಳು ಎಲ್ಲನೂ ಕೂಡ ಆಯಿತು. ಎಂತೆಂಥವ್ರನ್ನ ಹಿಡಿದು ಹಾಕಿದ್ರು ಅಂತಂದರೆ ಅಮಾಯಕರನ್ನೆಲ್ಲ ಹಿಡಿದು ಹಾಕಿದ್ರು. ಮೊನ್ನೆ ನನ್ನ ಜೊತೆ ಒಬ್ಬರು ಪತ್ರಕರ್ತರು ಕೂತಿದ್ರು, ಶ್ರೀಶಾ ಅಂತ, ದೂರದರ್ಶನ್ ಚಾನಲಲ್ಲಿ. ಆಗ ಒಬ್ಬರು ಇಂದಿರಾ ಗಾಂಧಿಯವರ ಸುಪುತ್ರ ಒಬ್ಬರಿದ್ದರು, ಅವ್ರ ಹೆಸರು ಸಂಜಯ್ ಗಾಂಧಿ ಅಂತ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಕೇಳಿದ್ದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಂತ, ಸಂವಿಧಾನೇತರ ಒಂದು ಅಧಿಕಾರ. ಅವ್ರು MP ಆಗಿರಲಿಲ್ಲ, ಮಿನಿಸ್ಟರ್ ಆಗಿರಲಿಲ್ಲ, ಏನು, ಬಟ್ ಜಸ್ಟ್ ಇಂದಿರಾ ಗಾಂಧಿಯವ್ರ ಮಗ. ಅವ್ರು ಹೇಳ್ದಂಗೆ ಸರ್ಕಾರ ಕೇಳ್ತಾ ಇತ್ತು. ಇಂದಿರಾ ಗಾಂಧಿಯವರು 20 ಪಾಯಿಂಟ್ ಪ್ರೋಗ್ರಾಮ್ ತಂದರು. ನಾನೇನು ಕಡಿಮೆ ಅಂತ ಮಗ 5 ಪಾಯಿಂಟ್ ಪ್ರೋಗ್ರಾಮ್ ತಂದ. ಆ 5 ಪಾಯಿಂಟ್ ಪ್ರೋಗ್ರಾಮಲ್ಲಿ ಒಂದಿದ್ದು ಕುಟುಂಬ ಯೋಜನೆ. ನೀವು ಊಹೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಬಾಲ್ಕಿ ಬಗ್ಗೆ ನಂಗೆ ಗೊತ್ತಾಯಿತು. ಸಂತೆಗೆ ಹೋದ ಗಂಡಸರನ್ನೆಲ್ಲ ಹಿಡ್ಕೊಂಡೋಗಿ ಈ ಹಸುಗಳನ್ನ ಕರ್ಕೊಂಡು ಹೋಗ್ತಾರಲ್ಲ, ಕರ್ಕೊಂಡೋಗಿ ವ್ಯಾಸೆಕ್ಟಮಿ ಮಾಡಿ ಕಳಿಸ್ತಾ ಇದ್ರು. ಒಂದು ಅಂದಾಜು ಪ್ರಕಾರ ದೇಶದಲ್ಲಿ 10 ಲಕ್ಷ ಜನಕ್ಕೆ ಆಪರೇಷನ್ ಮಾಡಿದ್ರಾಗ. ಹೆಚ್ಚು ಯಾರು ಮಾಡಿದ್ರು ಅಂತ ನೀವು ಊಹೆ ಮಾಡಿ. ಬಾಲ್ಕಿನಲ್ಲಿ ಈ ಆಪರೇಷನ್ ನೋಡೋದು ನೋಡಿ ಜನ ಎಲ್ಲ ಓಡ್ಬಿಟ್ರಂತೆ. ರೈಲ್ವೆ ಸ್ಟೇಷನ್ನಲ್ಲಿ ಅವನಿಗೆ ಟಿಕೆಟ್ ಇರಲಿಲ್ವಂತೆ. ಸ್ಟೇಷನ್ ಮಾಸ್ಟ್ರು ಚೀಟಿಲಿ ಬರ್ಕೊಟ್ಟಂತೆ, ಹೋಗಿ 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 ಅಂತ. ಐ ಥಿಂಕ್ ಒಂದು ದಿವಸದಲ್ಲಿ ಅತಿ ಹೆಚ್ಚು ರೈಲು ಪ್ರಯಾಣ ಆಗಿದ್ದು ಅದು ಅಂತ ಕಾಣುತ್ತೆ. ಆ ರೀತಿ ಕಾರ್ಯ ಆಯಿತು. ವಿಚಿತ್ರ 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 ಚಿತ್ರಹಿಂಸೆ ಆಯಿತು. ನಮ್ಮೊಬ್ಬ ಕಾರ್ಯಕರ್ತ BV ಶೇಷ ಅಂತ, ಬೆಂಗಳೂರಿನಲ್ಲಿ ಒಂದು ಅಬಲಾಶ್ರಮ ಅಂತ ಇದೆ ನಮ್ಮದು. ಆ ಅಬಲಾಶ್ರಮದ ನೋಡ್ಕೊಳ್ತಾ ಇದ್ರು. ಅವರ ಹಿಡ್ಕೊಂಡು ಹೋಗಿ ಹಿಂಸೆ ಹ್ಯಾಕ್ ಕೊಡ್ತಾರೆ ಅಂತ ಬಟ್ಟೆ ಎಲ್ಲ ಬಿಡಿಸಿ, ಕೈ ಕಾಲು ಕಟ್ಟಾಕಿ, ಅದೇ ಕಾಲ್ಟನ್ ಹೌಸ್, ಇವಾಗ COD ಆಫೀಸ್ ಇದೆ, ಅಲ್ಲಿ ಗೋಡೆ ಮೇಲೆ ಹರಿದಾಡ್ತಾ ಇದ್ದ ಕಂಬಳಿ ಹುಳುಗಳನ್ನ ಇಟ್ಕೊಂಡು ಇವ್ರ ಮೈ ಮೇಲೆ ಹಾಕ್ಬಿಟ್ರು. ಮೈ ಮೇಲೆ ಕಂಬಳಿ ಹುಳು ತಗಲಿದ್ರೆ ಏನಾದ್ರು ಗೊತ್ತಾ? ಚಿತ್ರಹಿಂಸೆ. ಅವರದನ್ನು ತಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ನಾನು ಜಗನ್ನಾಥರಾವ್ ಜೋಶಿಯವ್ರ ಬಗ್ಗೆ ಕೇಳಿದ್ದೆ. ಗೋವಾ ಚಳುವಳಿಯ ನೇತೃತ್ವ ವಹಿಸಿದಾಗ ಆ ಪೋರ್ಚುಗಲ್ ಅವರು ಬ್ರಿಟಿಷ್ ಅವ್ರಿಗಿಂತ ವೈಲೆಂಟ್ ಅಂತ ಗೊತ್ತಾಗಿದ್ದು ಅವಾಗ ಓದಿದಾಗ. ಜಗನ್ನಾಥ ರಾಯರ್ದು ಕಾಲಿನ ಎಲ್ಲ ಬೆರಳು ಉಗುರನ್ನ ಕಟ್ಟಿಂಗ್ ಪ್ಲೇಯರ್ ಹಾಕಿ ಎಳೆದ್ಬಿಟ್ಟಿದ್ರು. ಉಗುರ ಇಲ್ಲದೆ ಇರೋ ಸ್ಥಿತಿ. ಅದೇ ರೀತಿಯ ಶಿಕ್ಷೆನ ತುರ್ತು ಪರಿಸ್ಥಿತಿ ಅನೇಕರು ಅನುಭವಿಸಿದ್ದಾರೆ. ಹೋರಾಟ ನಡೀತಾ ಬಂತು. ಕೆಲವರು ಭೂಗತ ಚಳುವಳಿಲಿ ಮುಳುಗಿ ಈ ವ್ಯಾಪಕವಾಗಿ ಈ ಸುದ್ದಿ ಎಲ್ಲರಿಗೂ ಕೂಡ ತಿಳಿಯಂಗೆ ಮಾಡಿದ್ರು. ಸಾಮಾನ್ಯ ಸ್ವಯಂ ಸೇವಕರು, ಸಾಮಾನ್ಯ ಕಾರ್ಯಕರ್ತರು, ಯಾವುದು ಇನ್ಫ್ಲುಯೆನ್ಸ್ ಇಲ್ಲ, ತುಂಬ ಎಜುಕೇಟೆಡ್ ಅಲ್ಲ. ಅವ್ರಿಗೆ ಗೊತ್ತಿದ್ದಿದ್ದು ಒಂದೇನೆ, ಭಾರತ್ ಮಾತಾ ಕಿ ಜೈ. ಆ ಒಂದು ಪ್ರೇರಣೆಯಿಂದ ಅವರು ಕೆಲಸ ಮಾಡಿದ್ರು. ನವೆಂಬರ್ ತಿಂಗಳಲ್ಲಿ 1975 ದೇಶಕ್ಕೆ ಕಾಮನ್ವೆಲ್ತ್ ಕಾನ್ಫರೆನ್ಸ್ ಮಾಡಿಸಿದ್ರು ಇಂದಿರಾ ಗಾಂಧಿ. ಭಾಳ ಜನ ಕಾಮನ್ವೆಲ್ತ್ ಅಂದರೆ ಗೊತ್ತಿಲ್ಲ. ಹಿಂದೆ ಬ್ರಿಟಿಷ್ ಅವರ ಆಡಳಿತದಲ್ಲಿ ಯಾವ್ಯಾವ ದೇಶಗಳಿದ್ವು ಅವರೆಲ್ಲ ಕಾಮನ್ವೆಲ್ತ್ ಅಡಿಯಲ್ಲಿ ಬರ್ತಾರೆ. ಆ ಕಾನ್ಫರೆನ್ಸ್ ಮಾಡಿ ಡೆಲ್ಲಿನಲ್ಲಿ ರೆಡ್ ಫೋರ್ಟಲ್ಲಿ ದೇಶದಲ್ಲಿ ಎಲ್ಲರೂ ಕೂಡ ತುರ್ತು ಪರಿಸ್ಥಿತಿಯನ್ನು ಸ್ವಾಗತಿಸ್ಬಿಟ್ಟಿದ್ದಾರೆ. ಎಲ್ಲರೂ ಆನಂದವಾಗಿದ್ದಾರೆ. ನಾವು ಯಾರೂ ಅರೆಸ್ಟ್ ಮಾಡಿಲ್ಲ ಅಂತ ಒಂದು ಪಿಕ್ಚರ್ ಕೊಟ್ಟರು. ನವೆಂಬರ್ 7ನೇ ತಾರೀಕು ಅವ್ರು ಬೆಂಗಳೂರು ಬಂದರು ಡೆಲಿಗೇಷನ್. ನಾನು ಬೆಳಗ್ಗೆ ಮನೇಲಿದ್ದೆ. ನಮ್ಮ ಕಾರ್ಯಕರ್ತರೊಬ್ಬರು ಸಚ್ಚಿದಾನಂದ ಹೆಗಡೆ ಅಂತ ಉತ್ತರ ಕನ್ನಡದಲ್ಲಿದ್ದಾರೆ. ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟರ್ ಆಗಿದ್ದರು. ಧ್ಯೇಯನಿಷ್ಠ ಪತ್ರಿಕೆ ಅಂತ ಒಂದು ಪತ್ರ ಧ್ಯೇಯನಿಷ್ಠ ಪತ್ರಕರ್ತ ಅಂತ ಒಂದು ಪೇಪರ್ ಶುರು ಮಾಡಿದರು. ಅವ್ರು ಬಂದರು, ಸ್ವಲ್ಪ ನನ್ನ ಜೊತೆ ಬಂದರು. ನಾನು ಏನು ಅಂತ ನಮ್ಮ ತೀರ್ಮಾನ ಆಯಿತು ಕೇಳಬಾರ್ದು ಅಂತ. ಬಟ್ಟೆ ಹಾಕೊಳಕೋದೆ, ನೀಟಾಗಿರೋ ಬಟ್ಟೆ ಹಾಕೊಂಡು. ನಮ್ಮ ಹತ್ರ ನೀಟಾಗೆಲ್ಲ ಇತ್ತು,
ಯಾರೋ ಇರೋದ್ರಲ್ಲಿ ಹಾಕ್ಕೊಂಡೆ. ಇನ್ಶರ್ಟ್ ಮಾಡೋದ್ರು. ಯಾಕೆ ನೀನು ಹಾಕೋ ಅಂದರು. ಕೆಳಗಡೆ ಹಿಡಿದೋದ್ರೆ ಒಂದು ಆಟೋ ಇತ್ತು, ಆಟೋ ಹತ್ತಿಸಿದ್ರು. ನಮ್ಮ ತಾಯಿನೂ ನನಗೆ ಅವತ್ತು ಚೆನ್ನಾಗಿ ನೆನಪಿದೆ. ಬೆಳಗ್ಗೆ ಉಪ್ಪಿಟ್ಟು ಮಾಡಬೇಕು ಅಂತ ಈರುಳ್ಳಿ ಇಸ್ತಾಯಿದ್ರು. ಅವ್ರಿಗೇನು ಹೇಳಲೇ ಇಲ್ಲ ನಾನು. ಆಟೋ ಹತ್ತದೆ. ಆಟೋ ಸ್ವಲ್ಪ ದೂರ ಹೋದ ತಕ್ಷಣ ಎಲ್ಲೋಗ್ತೀವಿ ಗೊತ್ತಾ ಅಂದರು. ನನಗೇನ್ರಿ ಗೊತ್ತು ಅಂದೆ. ಗೊತ್ತಾಗತ್ತೆ ತಾಳು ಅಂದರು. ಅಲ್ಲಿ ಹೋದು ಶಿವಾನಂದ ಶೋಸ್ ಹತ್ರ ಬಸ್ ಸ್ಟ್ಯಾಂಡಲ್ಲಿ ಇಳಿಸಿದ್ರು, ಆಟೋನ ಕಳಿಸಿದ್ರು. ಇಲ್ಲಿ ಯಾಕೆ ಬಂದಿದ್ದು ಗೊತ್ತಾಯ್ತು. ಏನು ನನಗೇನ್ರಿ ಗೊತ್ತು ಅಂದೆ. ಗೊತ್ತಾಗತ್ತೆ ತಾಳು ಅಂದರು. ಒಂದು 10 ನಿಮಿಷ ಆದಮೇಲೆ ಒಂದು ಟೀಮ್ ಬಂತು. ನಮ್ಗೆ ಹೇಳಿದ್ರು ಅಶೋಕ ಹೋಟೆಲ್ನಲ್ಲಿ ಆ ಕಾಮನ್ವೆಲ್ತ್ ಬೇರೆ ಬೇರೆ ದೇಶದ ನಿಯೋಗ ಮೈಸೂರಿಗೆ ಇವಾಗ ಹೊರಡ್ತಾ ಇದ್ದಾರೆ ಬಸ್ಗಳಲ್ಲಿ. ನೀವಿವಾಗ ಅಶೋಕ ಹೋಟ್ಲಿಗೆ ನುಗ್ಗಬೇಕು. ಹೇಗೆ ನುಗ್ತೀರಾ ನಿಮಗೆ ಬಿಟ್ಟಿದ್ದು. ಹೋಗಿ ಈ ಲಿಟ್ರೇಚರ್ನ ಅವ್ರಿಗೆಲ್ಲ ಹಂಚಬೇಕು. ತುರ್ತು ಪರಿಸ್ಥಿತಿಯ ನಿಜವಾದ ಪರಿಸ್ಥಿತಿನ ವಿವರಿಸ್ಬೇಕು ನೀವು ಅಂದರೂ. ಒಂದು ಟ್ಯಾಕ್ಸಿ ಕೊಟ್ಟರು, ಹೊರಟೋದ್ರು. ಸ್ನೇಹಿತರೆ, ಇವತ್ತಿಗೂ ಕೂಡ ನನಗೆ ಆಶ್ಚರ್ಯ. ಆ ಭದ್ರತೆಯ ನಡುವೆ ಪೊಲೀಸರ ಸರ್ಪ ಕಾವಲು ಅಂತಾರಲ್ಲ, ಅದರ ನಡುವೆ ನಾವು ಹೇಗೆ ಒಳಗಡೆ ಹೋದವು, ನಾವು ಹೇಗೆ ಬಸ್ ಒಳಗಡೆ ಪ್ರವೇಶ ಮಾಡಿದ್ವು, ಹೇಗೆ ಎಲ್ಲರಿಗೂ ಕೂಡ ಹಂಚಿದ್ವು, ನಮಗೆ ಬರ್ತಾ ಇದ್ದ ಇಂಗ್ಲೀಷಲ್ಲಿ ಎಲ್ಲ ವಿವರಿಸಿದ್ವು. ಒಂದು ಬಸ್ ಮುಗಿಸ್ದೆ ನಾನು. 2 ಬೇರೆ ಕಡೆ ಅವರು ಗೋಷ್ಠಿ ಕೂಗ್ತಾ ಇದ್ದಾರೆ. 2ನೇ ಬಸ್ ಹತ್ತದೆ. ಅವರು ವಾಟ್ ಅಂತ ಕೇಳ್ತಾರೆ. ನಾನು ಏನೋ ಹೇಳ್ತಾ ಇದ್ದೀನಿ, ಡಿಸ್ಟ್ರಿಬ್ಯೂಟ್ ಬರ್ತಾಯಿನಿ. ಒಬ್ಬ ಪೊಲೀಸನ್ನು ಕೂಗೊಂಡ, ಸಾರ್ ಏನೋ ಆಗ್ತಾ ಇದೆ ಇಲ್ಲಿ ಅಂತ. ಒಬ್ಬ ವೀರಯ್ಯ ಅಂತ ಇನ್ಸ್ಪೆಕ್ಟ್ರು, ಭಾಳ ದಡಿಯ. ಅವನೆಷ್ಟು ದಡಿಯಾನೋ ನಾನು ಅಷ್ಟು ಸಣ್ಣ. ಈಗ ಸ್ವಲ್ಪ ದಪ್ಪಾಗಿದ್ದೀನಿ. ಎಲ್ಲರ ಎದುರುಗಡೆ ಬಸ್ ಹತ್ತಿ ನನ್ನನ್ನು ಜುಟ್ಟಿಟ್ಕೊಂಡು ಎಲ್ಲರೆದುರಿಗೆ ದನಕ್ಕೆ ಬಡಿಯಂಗೆ ಶುರು ಮಾಡ್ದ. ನನಗೆ ಬೇಕಾಗಿದ್ದು ಅದೇನೆ. ನಾವೇನು ಲಿಟ್ರೇಚರ್ ಅನಿಸ್ತಾ ಇದ್ವೋ ಅದು ನಿಜ ಅಂತ ಅವ್ರಿಗೆ ಗೊತ್ತಾಗಬೇಕಾಯ್ತು. ವಿಶ್ವದ ಎಲ್ಲ ದೇಶಗಳ ಪ್ರತಿನಿಧಿ ಎದುರುಗಡೆ ನನ್ನ ಮೇಲೆ ಹಲ್ಲೆ ಮಾಡಿ ಹಂಗೆ ಎಳ್ಕೊಂಡು ಹೋಗಿ ಹೊಡಿತಾ ಹೋಗಿ ಜೀಪಿಗೆ ಬಿಸಾಕ್ದ. ನಂಗೆ ಗೊತ್ತಿಲ್ಲ ಮುಂದೆ ಏನು ಮಾಡಬೇಕು ಅಂತ. ನಮ್ಮ ಹುಡುಗರಲ್ಲಿ ಅನ್ನೋದು ಗೊತ್ತಿಲ್ಲ. ಕರ್ಕೊಂಡೋಗಿ ಸೀದಾ ಹೈಗ್ರೌಂಡ್ಸ್ ಅಂತ ಒಂದು ಪೊಲೀಸ್ ಸ್ಟೇಷನ್ ಇತ್ತು, ವಿಧಾನಸೌಧದ ಹತ್ರನೇ ಇತ್ತದು. ಈಗ ಅದನ್ನ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ತೊಗೊಂಡೋಗೋ ಲಾಕಪ್ಪಲ್ಲಿ ಹಾಕಿದ್ರು. ಎಷ್ಟು ಲಾಕಪ್ ಸೈಜು? 6 ಅಡಿ 5 ಅಡಿ. ಆ ಲಾಕಪ್ಪಲ್ಲೇ ನೀವು ಮೂತ್ರ ಮಲ ವಿಸರ್ಜನೆ ಮಾಡಬೇಕು. ಒಂದು 15 ನಿಮಿಷ ಆದಮೇಲೆ ಇನ್ನು 3 ಜನನೂ ಸಿಕ್ಕಿದ್ರು. ಅವರು ಕರ್ಕೊಂಬಂದರು. ನಾವೇ ಮಾತಾಡಿಕೊಂಡು ನಾವು ಯಾರು ಪರಿಚಯ ಇಲ್ದಾರಂಗೆ ನಾಟಕ ಮಾಡೋಣ ಅಂತ. ಇನ್ನೇ ಹೇಳೋದು, ನಮ್ಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಫಸ್ಟು ಮಿಕಾ ನಾನೇನೆ ಕರ್ಕೊಂಡೋದ್ರು ಒಂದು ರೂಮ್ಗೆ. ಒಂದು 12ರಿಂದ 15 ಜನ ಪೊಲೀಸ್ ಸುತ್ತಲು. ACPಯಿಂದ ಹಿಡಿದು ಎಲ್ಲರೂ ಇದ್ದರು. ಅಂದರೆ ಇಲ್ಲಿನ DYSP ಇದ್ದಂಗೆ. ನನ್ನ ಹೆಸರು ಕೇಳಿದ್ರಪ್ಪ, ವಾಟ್ ಈಸ್ ಯುವರ್ ನೇಮ್ ಅಂತ. ನಾನು ಸುರೇಶ್ ಕುಮಾರ್ ಅಂದೆ. ಹೊಡೆದ್ರು ಕಪಾಳಕ್ಕೆ. ಯಾಕ್ರಿ ಇದೆ, ನೀವು ಒಂದೇ ಒಂದು ಸುಳ್ಳು ಹೇಳಿದ್ರೆ ನಿನ್ನ ಹೆಣ ಇಲ್ಲಿಂದ ಆಚೆ ಹೋಗುತ್ತೆ ಅಂದರು. ನೀನು ಜೀವಂತ ಹೋಗಲ್ಲ ಅಂದರು. ನಾನು ಆ ಸ್ಥಿತಿಯಲ್ಲೂ ಕೂಡ ಸುಳ್ಳು ಹೇಳೋದು ಮುಂದೆ ಇದೆ, ಇವಾಗ ಯಾಕೆ ಸುಳ್ಳು ಹೇಳಿ ಅಂತ ಅಂದ್ಕೊಂಡೆ. ನಮ್ಮ ಅಪ್ಪನ ಹೆಸರು ಕೇಳಿದ್ರು. ನಮ್ಮಪ್ಪ ಏನು ಕೆಲಸ ಮಾಡ್ತಾಯಿದ್ದಾರೆ ಕೇಳಿದ್ರು. ನಮ್ಮಮ್ಮ ಕೇಳಿದ್ರು. ಮನೆ ಇರೋದು ಕೇಳಿದ್ರು. ಏನು ಓದಿದ್ಯಾ ಕೇಳಿದ್ರು. ಅದು ಸರಿ, ಇದನ್ನು ಕೊಟ್ಟವ್ರು ಯಾರು ಅಂದರು. ನನಗೆ ಗೊತ್ತಿಲ್ಲ ಅಂದೆ. ಮತ್ತು ಗೊತ್ತಿಲ್ಲದ ಮೇಲೆ ಇಲ್ಲಿ ಹೆಂಗೆ ಅನಿಸ್ದೆ ಅಂದರು. ಏನೋ ಹೇಳಬೇಕಲ್ಲ ನಾವು. ಈ ಸುಳ್ಳು ಹೇಳೋರಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕು. ಜ್ಞಾಪಕ ಶಕ್ತಿ ಚೆನ್ನಾಗಿದ್ದರೆ ಮಾತ್ರ ಸುಳ್ಳು ಹೇಳೋಕ್ಕೆ ಸಾಧ್ಯ. ಸತ್ಯ ಹೇಳೋರಿಗೆ ಜ್ಞಾಪಕ ಶಕ್ತಿ ಅಗತ್ಯ ಇಲ್ಲ. ನಾನೇನು ಮಾಡಿದೆ, ಇಲ್ಲ ನಾನು ಅನ್ಎಂಪ್ಲಾಯ್ಡ್ BSc ಆಗಿದೆ, ಯಾರೋ ಕೆಲಸ ಕೊಡಿಸ್ತೀನಿ ಅಂತ ಬಂದರು. ಶಿವಂದ ಶೋಸ್ ಅಂತ ಕರ್ಕೊಂಡು ಹೋಗ್ತೀನಿ ಅಂದರು. ಒಂದು ಅವನ ಹೆಸರು ಏನು ಅಂದರು. ಮಾರಪ್ಪ ಅಂದೆ. ಎಲ್ಲಿ ಅವನ ಮನೆ ಅಂದರು. ಗಾಯತ್ರಿ ನಗರ ಅಂದೆ. ಎಲ್ಲಿ ಎಷ್ಟೇ ಕ್ರಾಸು? 5 ಎಕರೆ. ತೋರಿಸ್ತೀನಿ ಇದೆ. ಆಮೇಲೆ ಹೊಡೆದ್ರು. ಪೊಲೀಸ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ರುಬ್ಬಿಬಿಟ್ರು. ರುಬ್ಬಿದ್ದು ಅಂದ್ರೆ ಹೇಗೀಗೆಲ್ಲ. ಕೊನೆಗೆ ಯಾಕೋ ಅನ್ನಿಸ್ತು, ಇವನೇನು ಬಾಯಿ ಬಿಡಲ್ಲ, ಇವನ ಮೇಲ್ಗಡೆ ಕರ್ಕೊಂಡೋಗಿರಿ ಅಂದರು. ನಾ ಮೇಲ್ಗಡೆ ಅಂದರೆ ಮೇಲ್ಗಡೆ ರೂಮು ಅಂದ್ಕೊಂಡೆ. ಅಲ್ಲೇ ಪಕ್ಕದ ರೂಮ್ ಕರ್ಕೊಂಡೋದ್ರು. ಹಾಗೆ ಒಬ್ಬನ ಬಿಟ್ಟಿದ್ರು. ನೋಡಿದೆ ಮೇಲ್ಗಡೆ ಒಂದು ಪುಲ್ಲಿ ಕಾಣಿಸ್ತು. ಈ ಬಾವಿಗೆ ಹಾಕ್ತಾರಲ್ಲ ರಾಟೆ,
ಓಹೋ ಇದೇನಾ ಏರೋಪ್ಲೇನು ಅಂತ ಅಂದ್ಕೊಂಡೆ, ಹಾಕ್ತಾರಲ್ಲ ಹಗ್ಗ ಅಂತ ಅಂದ್ಕೊಂಡೆ. ಇಷ್ಟೊತ್ತಿಗೆ ನನ್ನ 3 ಜನ ಸ್ನೇಹಿತರು ಕರ್ಕೊಂಡು ಹೋಗಿ 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 ಅವ್ರಿಗೆ ನನ್ನಷ್ಟೇ ಅಥವಾ ನನಗಿಂತ ಜಾಸ್ತಿನೇ ಹೊಡೆದ್ರು. ಬಟ್ ಯಾರೂ ಬಾಯಿ ಬಿಡಲಿಲ್ಲ, ಯಾರೂ ಬಾಯಿ ಬಿಡಲಿಲ್ಲ. ಮತ್ತೆ ನನ್ನ ರೂಮಿಗೆ ಬಂದರು. ಬಂದು ದಡ ದಡ ಅಂತ ಬಂದು ಹಗ್ಗ ಹಾಕಿ ನನ್ನನ್ನು ಅಂಡರ್ವೇರಲ್ಲಿ ನಿಲ್ಲಿಸಿ ಕೈ ಕಟ್ಟಿ ಮೇಲುಗಡೆ ಎತ್ತಿದ್ರು. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಹೋಗಿದ್ದು 5 ಸ್ಟಾರ್ ಹೋಟ್ಲಿಗೆ, ಹೋಟೆಲ್ ಅಶೋಕಾಗೆ, ಅರೆಶಾಗೆ. ಫಸ್ಟ್ ಟೈಮ್ ಏರೋಪ್ಲೇನ್ ಎತ್ತಿದ್ದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನಲ್ಲಿ. ಭಾಳ ನರಕ ಅದು, ಭಾಳ ನರಕ. ಹಿಂದೆಡೆ ಕೈ ಕಟ್ಬಿಡ್ತಾರೆ, ಕಾಲಿಗೆ ಹಗ್ಗ ಕಟ್ತಾರೆ, ನಮ್ಮನ್ನು ಮೇಲೆ ಎತ್ತುತ್ತಾರೆ, ಇಡೀ ದೇಹ ಭುಜದ ಮೇಲೆ ಇರುತ್ತೆ. ಮಾರಣಾಂತಿಕ ಪೇಯ್ನ್ ಅದು. ಅದರಿಂದ ಅಷ್ಟೇ ಸಮಾಧಾನ ಆಗಲ್ಲ. ಅದಾದ್ಮೇಲೆ ಬಂದು ಹೊಡಿತಾರೆ, ಗುದ್ತಾರೆ. ಸುಮಾರು 18-20 ನಿಮಿಷ ಈ ರೀತಿ ಆಯಿತು ನನಗೆ. ಕೊನೆಗೆ ನನಗೆ ಏನೋ ಇಲ್ಲಿ ಹರಿತಾ ಇದೆ ಅಂತ ಭಾಸ ಆಯಿತು. ನನಗೆ ರಕ್ತ ಅಂತ ಅನಿಸಿದ್ದಿರ್ಬೋದಾಗ ಐ ಫೈಂಟೆಡ್. ನೇತಾಡ್ತಾ ಇರುವಾಗಲೇ ನಾನು ಮೂರ್ಛೆ ತಪ್ಪೋಗ್ಬಿಟ್ಟೆ. ಅವರು ಆಮೇಲೆ ಇಳಿಸಿ ಕೈಯೆಲ್ಲ ಸರಿ ಮಾಡಿ ಇನ್ನೊಬ್ಬ ಹೇಳ್ದ, ನೋಡ್ರಿ ಹೇಳ್ಬಿಡ್ರಿ, ಜೀವನ ಇಡೀ ಅಂಗವಿಕಲರಾಗ್ಬಿಡ್ತೀರಾ ನೀವು. ಅವಾಗಿನ್ನೂ ಅಂಗವಿಕಲರ ಪೇಷಂಟ್ ಬಂದಿರಲಿಲ್ಲ, ಇದು ಪೆನ್ಷನ್ನು ಆಗೋಗ್ಬಿಡ್ತೀರಾ ಅಂದರು. ಸೊ ತಳ್ಳಿದ್ರು. ಆಮೇಲೆ ಇನ್ನು 4 ಜನ ಕೊಡಿದ್ರು. ನಮ್ಮೊಬ್ಬ ಶಿವರಾಮ್ ಅಂತ ಇದ್ದ, ಅವನು ಲಾ ಎಕ್ಸಾಮ್ ಬರಿತಾ ಇದ್ದ ರೇಣುಕಾಚಾರ್ಯ ಕಾಲೇಜಲ್ಲಿ. ಲಾ ಎಕ್ಸಾಮ್ ಸೆಂಟರಿಂದ ಅವ್ನು ಹಿಡ್ಕೊಂಡ್ಬಂದರು ನಮ್ಮ ಎದುರುಗಡೆ. ಅವ್ನು ನೋಡಿದ್ರು. ಇದು 7th November 1975. 7th, 8th, 9th, 10th 4 ದಿವಸ 6/5 ಲಾಕಪ್ಪಲ್ಲಿ ಜೀವನ ನಮ್ಮದು. ಅಲ್ಲೇ ಎಲ್ಲನೂ ಕೂಡ ಆ ದುರ್ವಾಸನೆ, ಅನಕ, ಮುಂದೆ ಏನು ಅಂತ ಗೊತ್ತಿಲ್ಲ. ಇದನ್ನು ನಾನು ನಮ್ಮ ರಾಜ್ಯದಲ್ಲೊಬ್ಬರು ರಾಜಕಾರಣಿ ಇದ್ದಾರೆ, ವಿಶ್ವನಾಥ್ ಅಂತ, ವಿಶ್ವನಾಥ್ ಅಂತ ಕೇಳಿದ್ದೀರಾ? ಸಿದ್ದರಾಮಯ್ಯನವ್ರು ಭಾಳ ಚೆನ್ನಾಗಿ ಹೊಗಳ್ತಾರೆ. ಅವರು ತುರ್ತು ಪರಿಸ್ಥಿತಿಯಿಂದ ಆದ ಪ್ರಯೋಜನಗಳು ಅಂತ ಒಂದು ಪುಸ್ತಕ ತಂದರು. ಅವ್ರ ಗ್ರಾಚಾರ ನಾನು ಕರೆದ್ಬಿಟ್ಟಿದ್ರು ರಿಲೀಸ್ಗೆ. ನನ್ನ ಮುಂಚೆ SM ಕೃಷ್ಣ ಮಾತಾಡಿದ್ರು. SM ಕೃಷ್ಣ ಎಲ್ಲ ಮಾತಾಡಿ ಮುಗಿದ ಮೇಲೆ ನಾನು ನಿಂತ್ಕೊಂಡೆ. ನನ್ನ ಫ್ರೆಂಡ್ದು ಒಬ್ಬರದು ಘಟನೆ ಹೇಳ್ತೀನಿ ಅಂದ್ಬಿಟ್ಟು ನನ್ನ ಘಟನೆನೇ ನನ್ನ ಫ್ರೆಂಡ್ದು ಅಂತ ಹೇಳ್ತಾ ಹೋಗಿ, ಯಾವ ರೀತಿ ಓಡಿಸ್ಕೊಂಡ, ಯಾವ ರೀತಿ ಏರೋಪ್ಲೇನ್ ಆಯಿತು, ಯಾವ ರೀತಿ ಹಿಂಸೆ ಅನುಭವಿಸ್ತಾ. ಆ ವ್ಯಕ್ತಿ ಇನ್ಯಾರೂ ಇಲ್ಲ, ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾರ ನಾನು ಒಂದೇ. ನಾನು SM ಕೃಷ್ಣ, ಸುರೇಶ್ ಕುಮಾರ್ ಇವೆಲ್ಲ ಅನುಭವಿಸೋದಾನೆ. ಹೌದು ಸರ್, ಇನ್ನೂ ನಾನು ಹೇಳ್ತಾರೆ ಸ್ಯಾಂಪಲ್ ಅಷ್ಟೇ ಅಂದೆ ನಾನು. ಇನ್ ದಿ ಮೀನ್ ಟೈಮ್ ನಮ್ಮ ತಾಯಿ ನಾವೆಲ್ಲಿದ್ದೀವಿ ಅಂತ ಗೊತ್ತಿಲ್ಲ, ಮನೆಗೆ ತಿಳಿಸಲ್ಲ ಪೊಲೀಸವರು. ಅಲ್ದಾಡ್ಬಿಟ್ಟಿದ್ದಾರೆ, ಆ ಪೊಲೀಸ್ ಸ್ಟೇಷನ್, ಈ ಪೊಲೀಸ್ ಸ್ಟೇಷನ್, ಈ ಪೊಲೀಸ್ ಸ್ಟೇಷನ್, ಎಲ್ಲೂ ಸಿಗ್ತಾ ಇಲ್ಲ. ನಾನು ಒಬ್ಬನೇ ಮಗ, ನಂಗೆ ಅಕ್ಕ ಇಲ್ಲ, ತಂಗಿ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ. ಐ ವಾಸ್ ಮೈ ಮದರ್ಸ್ ಆ್ಯಪಲ್ ಆಫ್ ದಿ ಐ. ನಾನೇ ಜೀವ ಆಕೆಗೆ. ಕೊನೆಗೆ ರಾಮ ಜೋಯಿಸ್ ಮನೆಗೆ ಹೋದರು. ಮಂದಗದ್ದೆಯ ರಾಮ ಜೋಯಿಸ್, ನಿಮ್ಮ ಜಿಲ್ಲೆಯ ರಾಮ ಜೋಯಿಸ್, ಅವತ್ತು ಹೆಸರಾಂತ ಅಡ್ವೊಕೇಟ್ ಅವರು. ಅವ್ರ ಹತ್ರ ಹೋಗಿ ನನ್ನ ಮಗನ ಹಿಂಗೆ ಆಗೋಗ್ಬಿಟ್ಟಿದೆ ಅಂತ ಯಾರು ಕರ್ಕೊಂಡೋಗಿದ್ರು ನಮ್ಮ ಕಾರ್ಯಕರ್ತರು. ಅವ್ರನ್ನ ಕರ್ಕೊಂಡು ನಮ್ಮ ತಾಯಿನ ಮುಂದೆ ಲೋಕಾಯುಕ್ತ ಆದ ಸಂತೋಷ್ ಹೆಗಡೆ ಮನೆಗೆ ಹೋದ್ರು. ನೋಡಿ ನಮ್ಮ ಕೇಸ್ ಯಾರ್ಯಾರು ಫೈಟ್ ಮಾಡಿದ್ದಾರೆ ಅಂತ. ಸಂತೋಷ್ ಹೆಗ್ಡೆ, ರಾಮೋಜಿ ಸೇರಿಕೊಂಡು ನನ್ನ ಪರವಾಗಿ ನಮ್ಮ ತಾಯಿ ಹೆಸರಿನಲ್ಲಿ ಹೇಬಿಯಸ್ ಕಾರ್ಪಸ್ ಅಂತ ಒಂದು ಅರ್ಜಿ ಹಾಕಿದ್ರು. ಹೇಬಿಯಸ್ ಕಾರ್ಪಸ್ ಭಾಳ ಪವರ್ಫುಲ್ ಅದು. ಪ್ರೊಡ್ಯೂಸ್ ದ ಬಾಡಿ ವಿತಿನ್ 24 hours ಅಂತ 24 ಗಂಟೆಲಿ ತಿಳಿಸ್ಬೇಕು ಅವ್ರಿಗೆ. ಪೊಲೀಸರು ತಲೆ ಬಿಸಿ ಆಯಿತು. ನಮ್ಮನ್ನು ಕರ್ಕೊಂಡೋದ್ರೆ ನಮಗಾಗಿರೋ ಆತಿಥ್ಯ, ಪೊಲೀಸವರಿಂದ ಎಷ್ಟೆಷ್ಟು ಆತಿಥ್ಯ ಸಿಕ್ಕಿದೆ ಅದೆಲ್ಲ ಹೇಳ್ಬಿಟ್ರೆ. ಸೊ ಸೀದಾ 10ನೇ ತಾರೀಕು ಸಂಜೆ 6:30 ನಮ್ಮನ್ನ ಕರ್ಕೊಂಡ್ರು, ಜೀಪಲ್ಲಿ ಹಾಕಿದ್ರು, ಪೊಲೀಸ್ ಕಮಿಷನರ್ ಆಫೀಸ್ ಕರ್ಕೊಂಡೋದ್ರು, ಫೋಟೋ ತೆಗೆಸಿದ್ರು, ತಗೊಂಡೋಗಿ ಸೆಂಟ್ರಲ್ ಜೈಲಲ್ಲಿ ಬಿಸಾಕಿದ್ರು. November 10th, 1975. ನಾನು ಆಚೆ ಬಂದಿದ್ದು January 22nd, 1977. 15 ತಿಂಗಳ ನಂತರ. ಎಂತೆಂಥವ್ರಿದ್ರು ನಮ್ಮ ಜೈಲಲ್ಲಿ ಅಂತಂದರೆ, ಅಡ್ವಾಣಿಯವರಿದ್ದರು, ಮಧು ದಂಡವತೆ ಇದ್ದರು, ಶ್ಯಾಮ್ ನಂದನ್ ಮಿಶ್ರಾ ಇದ್ದರು, ರಾಮಕೃಷ್ಣ ಹೆಗಡೆ ಇದ್ದರು,
JH ಪಟೇಲ್ ಇದ್ದರು, ದೇವೇಗೌಡರಿದ್ದರು, ರಾಮ ಜೋಯಿಸ್ ಇದ್ದರು, ಸಮಾಜವಾದಿ ನಾಯಕರು S ವೆಂಕಟರಾಮ ಅಂತ ಇದ್ರು. ಭಾಳ ನನಗನ್ಸುತ್ತೆ ನಾನು BSc LLB ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಓದಿದ್ರು ಕೂಡ ನನ್ನ ನಿಜವಾದ ರಾಜಕೀಯ ಶಿಕ್ಷಣ ಸಿಕ್ಕಿದ್ದು ಸೆಂಟ್ರಲ್ ಜೈಲಿನ 15 ತಿಂಗಳಲ್ಲಿ, ಅಂಥ ಅತಿರಥ ಮಹಾರಥರ ಸಹವಾಸದಲ್ಲಿ. ಭಾಳ ಅದೊಂದು ಕಾಲ. ಅರೆ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕಾಗಿರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಮಾನ್ಯ ಸ್ವಯಂ ಸೇವಕರ ಹೋರಾಟ. ಸಾಮಾನ್ಯ ಸ್ವಯಂ ಸೇವಕರ ಹೋರಾಟ ಅದೆಷ್ಟು ಧೈರ್ಯ, ಅದೆಷ್ಟು ಸಾಹಸ. ದೇಶದಲ್ಲಿ 2 ಕಾನೂನಿತ್ತು, ಮೀಸಾ ಮತ್ತು DIR ಅಂತ. ಮೀಸಾ ಅಂದರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್. ನನಗಿನ್ನೂ ಮೀಸೆನೇ ಬಂದಿರಲಿಲ್ಲ, ಮೀಸಾದಲ್ಲಿ ಹಾಕ್ಬಿಟ್ರು. ಇನ್ನೊಂದು DIR, ಮೀಸಾದಲ್ಲಿ ವಿಚಾರಣೆನೇ ಇಲ್ಲ. DIR ಅಲ್ಲಿ ವಿಚಾರಣೆ ಇರ್ತಾ ಇತ್ತು, ಕೆಲವರಿಗೆ 3 ತಿಂಗಳು, ಕೆಲವ್ರಿಗೆ 15 ದಿವಸ, ಆ ರೀತಿ ಇರ್ತಾ ಇತ್ತು. ಒಂದು ಅಂದಾಜು ಪ್ರಕಾರ ದೇಶದಲ್ಲಿ 35,000 ಜನನ ಮೀಸಾದಲ್ಲಿ ಬಂಧನಕ್ಕೊಳಗೆ ಮಾಡಿದ್ರು. ಸುಮಾರು 95,000 ಜನನ DIR ಅಲ್ಲಿ ಅರೆಸ್ಟ್ ಮಾಡಿದ್ರು. ನಮ್ಮ ರಾಜ್ಯದಲ್ಲಿ 400ಕ್ಕೂ ಹೆಚ್ಚು ಮೀಸಾದಲ್ಲಿ, ಸುಮಾರು 35,000 DIR ಅಲ್ಲಿ. ನನಗೆ ಇನ್ನೂ ಶಿವಮೊಗ್ಗಕ್ಕೆ ಬಂದಾಗಲೆಲ್ಲ ಒಬ್ಬರು ವ್ಯಕ್ತಿ ಜ್ಞಾಪಕಕ್ಕೆ ಬರ್ತಾರೆ, ಅದು ಅಂದರೆ TG ಶ್ರೀಧರ್ ರಾವ್. ನನಗೆ ಆ ಸಮಯದಲ್ಲಿ ಅದೆಷ್ಟು ವಿಶ್ವಾಸದ ಮಾತುಗಳನ್ನ ಹೇಳಿ ಯಾವಾರು ಲವಲವಿಕೆಯಿಂದ ನನ್ನ ಇರಂಗೆ ಮಾಡಿದ್ದರ ಪೈಕಿ ಶ್ರೀಧರ್ ರಾವ್ ಅವರೊಬ್ಬರು, ಅವ್ರನ್ನ ನೆನೆಸ್ಕೋತೇನೆ ನಾನು. ಅದೊಂದು ಸಾಹಸ ಗಾಥೆ. ಈ ಸಂದರ್ಭದಲ್ಲಿ 3 ಘಟನೆಗಳು ಹೇಳಬೇಕು. ಸ್ವಯಂ ಸೇವಕರು ಹೇಗಿದ್ರು, ಕಾರ್ಯಕರ್ತರು ಹೇಗಿದ್ರು ಅಂತ. 76ನೇ ಇಸ್ವಿಲಿ ಒಂದು MLC ಎಲೆಕ್ಷನ್ ಬಂತು, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಬೆಂಗಳೂರಿಂದ. ನಾವು ಯಾರನ್ನ ಕ್ಯಾಂಡಿಡೇಟ್ ಮಾಡೋದು? ನಾವೆಲ್ಲ ಜೈಲಲ್ಲಿ ಇದ್ದೀವಿ. ನಾನು ಅಂದರೆ ನಾನು ಚಿಕ್ಕವನು, ಎಲ್ಲ ನಾಯಕರು. ನಾವು ಯಾರು ಕ್ಯಾಂಡಿಡೇಟ್ ಮಾಡೋದು? ಅವ್ರನ್ನೇ ಜೈಲು ತಂದು ಹಾಕ್ಬಿಟ್ರೆ ಇಡೀ ದೇಶನೇ ಜೈಲು. ಸೊ ನಮ್ಮವ್ರಿಗೂ ಕೂಡ ಭಾಳ ಸ್ವಲ್ಪ ಅತಿ ಆತ್ಮವಿಶ್ವಾಸ ಅಂತ ನನಗೆ ಅನಿಸಿತ್ತಾಗ ಜೈಲಲ್ಲಿರೋರನ್ನ ಕ್ಯಾಂಡಿಡೇಟ್ ಮಾಡಿದ್ರು. ಅವ್ರ ಹೆಸರು ಗುಂಡಯ್ಯ ಶೆಟ್ಟಿ ಅಂತ. ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದರು, ಜನಸಂಘದ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರಕ್ಕೆ. ಅವರ ಕ್ಯಾಂಡಿಡೇಟ್ ಭಾಳ ಧಾರ್ಮಿಕ ಸ್ವಭಾವದವರು. ರಾಘವೇಂದ್ರ ಅವರು MP ಎಲೆಕ್ಷನ್ ನಿಂತಾಗ ಎಷ್ಟು ಜನ ಹೋಗಿದ್ರಿ ನಾಮಿನೇಷನ್ ದಿವಸ? ಒಂದು 5,000 ಜನ ಇದ್ರಾವತ್ತೋ 50,000 ಜನ ಇರ್ತಾರೆ. ಗುಂಡಯ್ಯ ಶೆಟ್ಟಿ ನಾಮಿನೇಷನ್ ಹಾಕೋಕೆ ಹೋದಾಗ ಇದ್ದವ್ರು 4 ಜನ. ನಗಂತ ವಿಚಾರ ಅಲ್ಲ. ಒಬ್ಬ ಪ್ರಪೋಸರು, ಒಬ್ಬ ಸೆಕೆಂಡ್ ಮಾಡಿದವನು, ಇನ್ನಿಬ್ಬರು ಗುಂಡಯ್ಯ ಶೆಟ್ಟಿಗೆ ಬೇಡಿ ಹಾಕೊಂಡು ಹೇಳ್ಕೊಂಡು ಹೋದ ಪೊಲೀಸವರು. ಒಬ್ಬ ಕ್ಯಾಂಡಿಡೇಟು ತೊಗೊಂಡೋಗಿ ನಾಮಿನೇಷನ್ ಹಾಕಿಸಿ ತೊಗೊಂಬಂದು ಜೈಲಿಗೆ ವಾಪಸ್ ಹಾಕಿದ್ರು. ಕ್ಯಾಂಪೇನ್ ಮಾಡೋಕ್ಕೆ ಅವಕಾಶ ಇಲ್ಲ. ನಮ್ಮ ಕಾರ್ಯಕರ್ತರು ಆಚೆ ಕ್ಯಾಂಪೇನ್ ಮಾಡೋದು ಭಾಳ ಕಷ್ಟ. ಎಲ್ಲಿ ಕ್ಯಾಂಪೇನ್ ಮಾಡಿದ್ರೆ ಅರೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಸಾಮಾನ್ಯವಾಗಿ ಈ ಕಾಲದಲ್ಲಿ ಚುನಾವಣೆಗೆ ನಿಂತ ತಕ್ಷಣ ಕ್ಯಾಂಡಿಡೇಟ್ ಜಾತಿ ಕೇಳ್ತಾರೆ, ಎಷ್ಟು ಹಣ ಖರ್ಚು ಮಾಡುವುದು ಅಂತಾರೆ. ನಿಜನಾ? ಕ್ಯಾಸ್ಟ್ ಅದೇನೂ ಕೇಳಿಲ್ಲ ಕಾರ್ಯಕರ್ತರು. ಬಟ್ ಅವ್ರಿಗೆ ಗೊತ್ತಿತ್ತು ನಾನು ಸಿಕ್ಕಾಕೊಂಡ್ರೆ ಅರೆಸ್ಟ್ ಆಗ್ತೀನಿ ಅಂತ. ಅಂಥ ವಾತಾವರಣದಲ್ಲಿ ಆಚೆ ಕ್ಯಾಂಪೇನೇ ಮಾಡೋಕ್ಕಾಗದೇ ಇರುವ ಗುಂಡಯ್ಯ ಶೆಟ್ಟಿನ, ಜೈಲಲ್ಲಿದ್ದ ಗುಂಡಯ್ಯ ಶೆಟ್ಟರನ್ನ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಸಂಪರ್ಕ ಮಾಡಿ ದೇವರಾಜ ಅರಸು ಅಭ್ಯರ್ಥಿ ವಿರುದ್ಧ ಜೈಲಲ್ಲಿದ್ದ ಗುಂಡಯ್ಯ ಶೆಟ್ಟರನ್ನ ಗೆಲ್ಲಿಸಿದ್ರು ನಮ್ಮ ಕಾರ್ಯಕರ್ತರು. ಅದನ್ನ ಕಾಟ್ಕೋಬೇಕು. ದಟ್ ವಾಸ್ ದ ಸ್ಪಿರಿಟ್ ಆಫ್ ಎ ಆರ್ಡಿನರಿ ಸ್ವಯಂ ಸೇವಕ, ಆರ್ಡಿನರಿ ಕಾರ್ಯಕರ್ತ. ಇದನ್ನು ನಾವು ಆ ಕಾರ್ಯಕರ್ತರಿಗೆಲ್ಲ ನಾವು ಒಂದು ದೊಡ್ಡ ಸಲ್ಯೂಟ್ ಹೊಡಿಬೇಕು. ನಾವು ಅಂಥ ಕಾರ್ಯ ಮಾಡಿದ್ರು. ಇನ್ನು 2 ಹೇಳಬೇಕು ಅಂತಂದರೆ, ಈ ದೇಶದಲ್ಲಿ ಭಾಳ ದೊಡ್ಡ ಹೆಸರು ಜಾರ್ಜ್ ಫರ್ನಾಂಡಿಸ್ದು. ಜಾರ್ಜ್ ಫರ್ನಾಂಡಿಸು ನಮ್ಮ ಕರ್ನಾಟಕದವರು. ಕ್ರಿಶ್ಚಿಯನ್ ಪಾದ್ರಿ ಆಗಬೇಕು ಅಂತ ಇತ್ತು ಅವ್ರ ಮನೆಯಲ್ಲಿ. ಅದಕ್ಕೂ ಹೋಗಿದ್ರು. ಆದರೆ ಬಿಟ್ಬಿಟ್ಟು ಬಾಂಬೆಗೆ ಓಡೋಗಿ ಬಾಂಬೆಯಲ್ಲಿ ಟ್ರೇಡ್ ಯೂನಿಯನ್ ಲೀಡರ್ ಆಗಿ ಟ್ಯಾಕ್ಸಿ ಸಂಘಟನೆಗಳ ಕಟ್ಟಿ ದೇಶದ ಅತಿ ದೊಡ್ಡ
ಲೇಬರ್ ಲೀಡರ್ ಆದರು. 74 ಇಸ್ವಿಲಿ ಅವರು ಫಸ್ಟ್ ಟೈಮ್ ಆ್ಯಂಡ್ ದ ಓನ್ಲಿ ಟೈಮ್ ಇಂದಿರಾ ಗಾಂಧಿಯ ಪ್ರಭುತ್ವದ ವಿರುದ್ಧ, ದುರಾಡಳಿತದ ವಿರುದ್ಧ ಆಲ್ ಇಂಡಿಯಾ ರೈಲ್ವೆ ಸ್ಟ್ರೈಕ್ ಮಾಡಿಸಿದ್ರು. ಒಂದೇ ಒಂದು ರೈಲ್ ಓಡಾಡಿರಲಿಲ್ಲ. ಅವ್ರನ್ನ ಹುಡುಕಿದ್ರು ಎಮರ್ಜೆನ್ಸಿ ಬಂದ ಮೇಲೆ ಸಿಗಲಿಲ್ಲ. ಆ ಕೋಪಕ್ಕೆ ನಮ್ಮ ರಾಜ್ಯದ ದೊಡ್ಡ ಕಲಾವಿದೆ ಒಬ್ಬರು, ಸ್ನೇಹಲತಾ ರೆಡ್ಡಿ ಅಂತ ಕೇಳಿದೀವ? ಸ್ನೇಹಲತಾ ರೆಡ್ಡಿ ಅಂತ, ಅವರ ಯಜಮಾನರು ಪಟ್ಟಾಭಿರಾಮ್ ರೆಡ್ಡಿ ಅಂತ, ನಿಮ್ಮ ಇದು ಯು ಆರ್ ಅನಂತಮೂರ್ತಿಯದು ಸಂಸ್ಕಾರ ಬುಕ್ಕನ್ನು ಫಿಲ್ಮ್ ಮಾಡಿದ್ರು. ಅದು ನ್ಯಾಷನಲ್ ಅವಾರ್ಡ್ ಬಂತು. ಸ್ನೇಹಲತಾ ರೆಡ್ಡಿ ಗಂಡನೇ ಅದಕ್ಕೆ ಪ್ರೊಡ್ಯೂಸರು. ಅವ್ರನ್ನ ಹಿಡಿದು ಜೈಲ್ಗೆ ಹಾಕ್ಬಿಟ್ರು. ಹಿಡಿದು ಆಕೆ ಬದುಕಕ್ಕೆ ಅಸಹನೀಯವಾದ ವಾತಾವರಣದಲ್ಲಿ ಬಿಟ್ಟರು. ಆಕೆಗೆ ಮೊದಲೇ ಆಸ್ತಮ, ಅಷ್ಟು ಅವರ ಆರೋಗ್ಯ ಬಿಗಡಾಯಿಸ್ತು. ಒಬ್ಬಳು ಮಹಿಳೆ ಅನ್ನೋದನ್ನ ನೋಡಲಿಲ್ಲ. ಮಹಿಳೆ ಪ್ರೈಮ್ ಮಿನಿಸ್ಟರ್ ಹೋತು, ಮಹಿಳೆ ಅಂತ ನೋಡಲಿಲ್ಲ. ಕೊನೆಗೆ ತುಂಬ ಬಿಗಡಾಯಿಸಿ ಲಂಗ್ಸ್ ಎಲ್ಲ ತೊಂದರೆ ಆದಮೇಲೆ ಬಿಟ್ಟರು. ಒಂದೇ ವಾರದಲ್ಲಿ ತೀರೋಗ್ಬಿಟ್ರು ಅವರು. ಅವತ್ತು ಇಡೀ ಜೈಲಲ್ಲಿ ನಾವು ಆ ಮೌನನ, ದುಃಖನ ಅನುಭವಿಸಿ ನಮಗೆ ಗೊತ್ತು. ನೆಕ್ಸ್ಟ್ ಬೇಕು ಅವ್ರಿಗೆ, ಜಾರ್ಜ್ ಫರ್ನಾಂಡಿಸ್ ಬೇಕು ಅವ್ರಿಗೆ. ಅವ್ರ ತಮ್ಮ ಒಬ್ಬರು ಲಾರೆನ್ಸ್ ಫರ್ನಾಂಡಿಸ್ ಅಂತ ಇದ್ರು. ಮುಂದೆ ಅವರು ನಮಗೆ ಮೇಯರ್ ಆದರು. ಅವ್ರು ಹಿಡ್ಕೊಂಡು ಹೋದ್ರು ರೀ. ನಾವು ಕೂಡ ತೀರ್ಥಯಾತ್ರೆಗೆ ಹೋಗ್ತೀವಿ, ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಕುಕ್ಕೆ ಸುಬ್ರಹ್ಮಣ್ಯ. ನಿಜನಾ? ಅವ್ರನ್ನೂ ತೀರ್ಥಯಾತ್ರೆ ಕರ್ಕೊಂಡು ಹೋದರು. ರಾಜ್ಯದ 15 ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ 15 ಸ್ಟೇಷನಲ್ಲಿ ಹೊಡೆದ್ರು ಅವ್ರಿಗೆ. ಕೊನೆಗೆ ಏನೂ ಸಿಗ್ಲಿಲ್ವಾ? ಆ ಪೊಲೀಸ್ ಸ್ಟೇಷನ್ ಹಿಂಗೆ ಹಿಡಿದ್ದ ಆಲದ ಮರದ ಬೇರನ್ನು ಕಟ್ ಮಾಡ್ಕೊಂಡು ಬಂದು ಹೊಡೆದ್ರು. ಇಷ್ಟು ಹೊಡೆದು ಕೊನೆಗೆ ಯಾಕೋ ಸತ್ತೋಗ್ಬಿಟ್ಟ ಅಂತ, ಲಾರೆನ್ಸ್ ಫರ್ನಾಂಡಿಸ್ ಸತ್ತೋಗ್ಬಿಟ್ರು ಅಂತ. ಅವರ ಬಾಡಿನ ತೊಗೊಂಡೋಗ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕೋದು. ರೈಲು ಹೋಗ್ಬಿಡ್ಲಿ. ಕೊನೆಗೆ ಯಾರೋ ಅದರಲ್ಲೂ ಕೂಡ ಒಬ್ಬ ಹೃದಯವಂತ ಪೊಲೀಸ್ ಇದ್ದ. ಅವನು ಸ್ಯಾರ್ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ ಎಂದ. ಎತ್ಕೊಂಡು ಬಂದು ನಮ್ಮ ಜೈಲಿಗೆ ಕರ್ಕೊಂಡ್ಬಂದರು. 15 ದಿವಸದಿಂದ ಇಡೀ ಜೈಲಲ್ಲಿ ಸಮಾಚಾರ, ಲಾರೆನ್ಸ್ ಫರ್ನಾಂಡಿಸ್ ಇಲ್ಲಿ ಎಲ್ಲಿ ಅಂತ ತಂದು ಅಲ್ಲೊಂದು ಕ್ವಾರಂಟೈನ್ ಅಂತ ಸಾಲಿಟ್ರಿ ಕಂದ್ಬಿಟ್ಟು ಅಲ್ಲಿ ಹಾಕ್ಬಿಟ್ರು. ನಾವೆಲ್ಲ ಓಡೋಕೆ ಹೋಗ್ತೀವಿ ಲಾರೆನ್ಸ್ ಅಂತ, ಎಲ್ಲೋ ಕ್ಷೀಣವಾದ ಧ್ವನಿ ಬರ್ತದೆ. ಜೀವನ ಇಡೀ ಅಂಗವಿಕಲ ಆದ ಮನುಷ್ಯ. ಮೇಯರ್ ಆದಾಗಲೂ ಕೂಡ ಕುಣ್ಕೊಂಡೇ ಓಡಾಡು. ಕೊನೆಗೆ ಜಾರ್ಜ್ ಫರ್ನಾಂಡಿಸ್ನ ಅರೆಸ್ಟ್ ಮಾಡಿದ್ರು. ತುಂಬ ಈ ಚಿತ್ರಹಿಂಸೆ ಕೊಟ್ಟರು. ಎಲೆಕ್ಷನ್ ಘೋಷಣೆ ಮಾಡಿದ್ರು, ರಿಲೀಸ್ ಮಾಡಲಿಲ್ಲ. ಅದಕ್ಕೆ ಅವ್ರಿಗೆ ಎಲೆಕ್ಷನ್ ಪೋಸ್ಟ್ರು ಬಂದಿದ್ದು ಅವ್ರು ಬೇಡಿ ಹಾಕಿದ ಕೈ ನೋಡಿರ್ಬೋದು ನೀವೆಲ್ಲ. ಜಾರ್ಜ್ ಫರ್ನಾಂಡಿಸ್ ಜೈಲಲ್ಲಿ ಇಟ್ಕೊಂಡು ಬಿಹಾರದ ಮುಜಾಫರ್ಪುರಿಂದ 4 ಲಕ್ಷ ಮತಗಳ ಅಂತರದಿಂದ ಗೆದ್ದವರು ಜಾರ್ಜ್ ಫರ್ನಾಂಡಿಸ್. ಆ ಕಾಲದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅಂದರೆ ನಮಗೇನೋ ಪ್ರೇರಣೆ, ಭಾಳ ಸ್ಫೂರ್ತಿ. ಅವರು ಅನೇಕ ಅಂಡರ್ಗ್ರೌಂಡಿಂದ ಲೆಟ್ರ್ ಬರಿತಾ ಇದ್ರು. ಡಿಯರ್ ಮ್ಯಾಡ್ ಅಂತ ಬರಿತಾ ಇದ್ರು. ಮ್ಯಾಡ್ ಅಂದರೆ ಏನು? ಡಿಯರ್ ಮೇಡಮ್ ಡಿಕ್ಟೇಟರ್ ಅಂತ. ಆ ಮೇಡಮ್ ಡಿಕ್ಟೇಟರ್ಗೆ ಬರೆದ್ರು ಇನ್ನಷ್ಟು ಆಕೆಗೆ ಉರಿಲಿಕ್ಕೆ ಸಾಧ್ಯ ಇದೆ. ಇದು ಜಾರ್ಜ್ ಫರ್ನಾಂಡಿಸ್ ಕತೆ. ಒಂದು ಇಂಗ್ಲೀಷಲ್ಲಿ ಒಂದು ಫಿಲ್ಮ್ ಬಂದಿತ್ತು, ಗ್ರೇಟ್ ಎಸ್ಕೇಪ್ ಅಂತ. ಯಾರು ಕೇಳಿದೀವಾ? ಒನ್ ಆಫ್ ದಿ ಗ್ರೇಟೆಸ್ಟ್ ಫಿಲ್ಮ್ಸ್ ಇಂಗ್ಲೀಷಲ್ಲಿ. ಅದಕ್ಕಿಂತ ಒಂದು ಗ್ರೇಟ್ ಎಸ್ಕೇಪ್ ಇದೆ. ನಮ್ಮ ರಾಜ್ಯಸಭಾ ಸದಸ್ಯರಾಗಿದ್ದ, ಮೊನ್ನೆ ಮಂತ್ರಿಯಾದ, ಈಗ ಸ್ವಲ್ಪ ನಮ್ಮಿಂದ ಡಿಸ್ಟೆನ್ಸ್ ಇರುವ ಸುಬ್ರಹ್ಮಣ್ಯನ್ ಸ್ವಾಮಿ ಅಂತ ಒಬ್ಬರಿದ್ರು ಇದ್ದಾರೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಎಕನಾಮಿಕ್ಸ್. ಆ ಯಂಗ್ ಏಜಲ್ಲಿ ಚೈನೀ ಭಾಷೆಯಲ್ಲಿ ಚೈನೀ ಎಕನಾಮಿಕ್ಸ್ ಓದಿದ್ದವರು ಅವರು ಇಂದಿರಾ ಗಾಂಧಿಗೆ ಭಾಳ ಚಳ್ಳೆ ಹಣ್ಣು ತಿನ್ನಿಸಿದ್ರು. ಅಮೇರಿಕಾಗೆ ಹೋಗ್ಬಿಟ್ಟು ಅಲ್ಲೆಲ್ಲ ದೇಶದಲ್ಲಿ ಏನು ನಡೀತಾ ಇದೆ ಅಂತೆಲ್ಲ ಪ್ರಚಾರ ವಿಶ್ವಕ್ಕೆ ಗೊತ್ತಾಗೋ ರೀತಿನಲ್ಲಿ ಮಾಡಿದ್ರು. ಸೊ ಎಲ್ಲ ಕಡೆ ಲುಕ್ಔಟ್ ನೋಟಿಸ್, ಸುಬ್ರಹ್ಮಣ್ಯ ಸ್ವಾಮಿನ ಅರೆಸ್ಟ್ ಮಾಡಬೇಕು ಅಂತ. ಪೊಲೀಸ್ ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು, ಏರ್ಪೋರ್ಟು, ಎಲ್ಲ ಕಡೆ ಇಲ್ಲೇ ಇಲ್ಲ. ಒಂದು ದಿವಸ ರಾಜ್ಯಸಭೆ ನಡೀತಾ ಇತ್ತು. ಏನು ರಾಜ್ಯಸಭೆ ಅಂದರೆ ಕಾಂಗ್ರೆಸ್ ಅವ್ರು ಮಾತ್ರ, ಮಿಗದಾದವರೆಲ್ಲ ಒಳಗಡೆ. ಅವತ್ತು ಸಂತಾಪ ಸೂಚನೆ ನಡೀತಾ ಇತ್ತು. ಯಾರ್ಯಾರೋ ತೀರೋಗಿದ್ರು, ಅವರು ಇವರು ವರ್ಮಾ ಶರ್ಮಾ ಯಾರು ತೀರೋಗಿದ್ರು. ಅಲ್ಲಿ ಲಿಸ್ಟ್ ಓದ್ತಾ ಇದ್ರು. ಇದ್ದಕ್ಕಿದ್ದಂಗೆ ಒಂದು ಧ್ವನಿ ಹೇಳ್ತು ರಾಜ್ಯಸಭೆಯಲ್ಲಿ, ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್ ಅಂದರು. ನೋಡಿದ್ರೆ ಸುಬ್ರಹ್ಮಣ್ಯನ್ ಸ್ವಾಮಿ. ಇಡೀ ದೇಶದಲ್ಲಿ ಹುಡುಕ್ತಾ ಇದ್ದಾರೆ ಅವ್ರನ್ನ. ಅದು ಹೆಂಗೆ ಬಂದರೂ ಗೊತ್ತಿಲ್ಲ.
ಎಷ್ಟು ಮಟ್ಟಿಗೆ ರಾಜ್ಯಸಭಾದಲ್ಲಿ ಸದಸ್ಯರು ಗಾಬರಿ ಆದರು ಅಂದರೆ, ಈ ಮನುಷ್ಯ ಬಂದಮೇಲೆ ಬಾಂಬ್ ತಂದಿರಲೇಬೇಕು, ಇನ್ನೇನು ಬಾಂಬ್ ಎಕ್ಸ್ಪ್ಲೋಡ್ ಆಗೋಗ್ಬಿಡುತ್ತೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ನಿಜ ಕೂಡ, ಅವ್ರ ಹತ್ರನೇ ಮಾತಾಡಿದ್ದೀನಿ. ಚೇರ್ಗಳ ಸಾಲುಗಳ ಮಧ್ಯೆ ಮಲ್ಕೊಂಡ್ಬಿಟ್ರು ಬಾಂಬೆಲ್ ತಗೊಳುತ್ತು ಅಂತ. ಅವ್ರು ಎದ್ದು ನಿಂತ್ಕೊಂಡು ಹೇಳಿದ್ರು, ಇವತ್ತೆಲ್ಲ ಸಂತಾಪ ಸೂಚನೆ ಮಾಡ್ತಾ ಇದ್ದೀವಿ, ಇನ್ನೊಬ್ಬ ಮಹಾನ್ ವ್ಯಕ್ತಿ ತೀರೋಗಿದ್ದಾನೆ, ಅವನ ಹೆಸರು ಡೆಮಾಕ್ರಸಿ ಅಂತ, ಅವ್ರ ತಂದೆ ಹೆಸರು ಫ್ರೀಡಮ್ ಅಂತ, ಅವ್ರಿಗೆ ಸಂತಾಪ ಸೂಚಿಸ್ಬೇಕು ಅಂದರು. ಗಲಿಬಿಲಿ 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 ಗಲಾಟೆ. ಆ ಸುಬ್ರಹ್ಮಣ್ಯ ಸ್ವಾಮಿ ಹೇಗೆ ಒಳಗಡೆ ಬಂದಿರೋ ಗೊತ್ತಿಲ್ಲ, ಹೇಗೆ ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ರೋ ಗೊತ್ತಿಲ್ಲ, ಹೇಗೆ ಆಚೆ ಹೋದ್ರೂ ಗೊತ್ತಿಲ್ಲ, ದೇಶದಿಂದನೇ ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಒನ್ ಆಫ್ ದಿ ಗ್ರೇಟೆಸ್ಟ್ ಎಸ್ಕೇಪ್ಸ್ ದಟ್ ಐ ಹ್ಯಾವ್ ಸೀನ್. ಇದಕ್ಕಿಂತ ಒಂದು ಸರ್ವಾಧಿಕಾರಿಗೆ ಮುಖಭಂಗ ಆಗಕ್ಕೆ ಅವಕಾಶನೇ ಇಲ್ಲ. ಏನೇನು ಮಾಡೋದು ತುರ್ತು ಪರಿಸ್ಥಿತಿನಲ್ಲಿ? ಭಾಳ ಇಂಪಾರ್ಟೆಂಟು. ನಾವು ಸಂವಿಧಾನ ಹತ್ಯಾ ದಿನ ಅಂತ ಮಾಡ್ತಾ ಇದ್ದೀವಿ. ಹೈಕೋರ್ಟು ಸುಪ್ರೀಂ ಕೋರ್ಟ್ ಹೇಳಿತ್ತಲ್ಲ ಇಂದಿರಾ ಗಾಂಧಿ ವಿರುದ್ಧ, ಅದನ್ನ ಚೇಂಜ್ ಮಾಡೋದಕ್ಕೆ ಒಂದು ಅಮೆಂಡ್ಮೆಂಟ್ ತಂದರು, 39th ಅಮೆಂಡ್ಮೆಂಟ್. ಇನ್ಮೇಲೆ ದೇಶದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಸ್ಪೀಕರ್ ವಿರುದ್ಧ ಯಾರೂ ಕೇಸ್ ಹಾಕಂಗಿಲ್ಲ, ಯಾವ ಕೇಸು ಬರಂಗಿಲ್ಲ, ಸೇಫ್. ಅದು ಹ್ಯಾಕ್ ಮಾಡಿದ್ರು ಗೊತ್ತಾ ನಿಮ್ಗೆ? ಆಶ್ಚರ್ಯ. ಶುಕ್ರವಾರ ಲೋಕಸಭೆಲಾಯಿತು, ಗುರುವಾರ ಲೋಕಸಭೆಲಾಯಿತು, ಶುಕ್ರವಾರ ರಾಜ್ಯಸಭೆಲಾಯಿತು, ಶನಿವಾರ ದೇಶದ ಅನೇಕ ರಾಜ್ಯಗಳ ವಿಧಾನಸಭೆಯನ್ನು ಸೇರಿಸಿ ಪಾಸ್ ಮಾಡಿಸಿದ್ರು. ಗುರುವಾರ ಶುಕ್ರವಾರ ಶನಿ, ಏನು ಶಿಸ್ತಲ್ವಾ? ಭಾನುವಾರ ಹೋಗಿ ಫಕ್ರುದ್ದೀನ್ ಅಹಮದ್ ಸೈನ್ ಮಾಡಿಸಿದ್ರು. ಸೋಮವಾರ ಕೇಸ್ ಇತ್ತು ಸುಪ್ರೀಂ ಕೋರ್ಟಲ್ಲಿ, ತೊಗೊಂಡೋಗಿ ಇಟ್ಟರು, ಇನ್ಮೇಲೆ ಏನು ಮಾಡೋಂಗಿಲ್ಲ ಅಂತ, ಮುಗಿದಾಯ್ತು, ಸೇಫ್ ಆಗಿಬಿಟ್ರು. ಇನ್ನೊಂದು ಅಮೆಂಡ್ಮೆಂಟ್ ತಂದರು, ಎಮರ್ಜೆನ್ಸಿ ವಿರುದ್ಧ ಯಾರು ಕೂಡ ಪ್ರಶ್ನೆ ಮಾಡೋಂಗಿಲ್ಲ ಅಂತ. ಇನ್ನೊಂದು ಅಮೆಂಡ್ಮೆಂಟ್ ತಂದರು, ಸಾಮಾನ್ಯವಾಗಿ ಲೋಕಸಭಾ ಸದಸ್ಯರ ಅವಧಿ 5 ವರ್ಷ, ವಿಧಾನಸಭೆದು 5 ವರ್ಷ. ಈ ಕ್ಯಾಪ್ಟಿವ್ ಲೋಕಸಭಾ 5 ವರ್ಷ ಇದರಿಂದ 6 ವರ್ಷ ಮಾಡಿಬಿಟ್ರು, ಅದು ಕೂಡ ಯಾರ ಜೊತೆ ಚರ್ಚೆ ಇಲ್ಲದೇನೆ. ಈ ರೀತಿ ಎಲ್ಲ ಭಯಂಕರ ಮಾಡಿದ್ರು ಅವರು. ಭಯಂಕರ ಮಾಡಿ ನವೆಂಬರ್ 14ನೇ ತಾರೀಕಿಂದ ದೇಶದಲ್ಲಿ ಸತ್ಯಾಗ್ರಹ ಆಯಿತು. ನಮ್ಮ ಕಾರ್ಯಕರ್ತರೆಲ್ಲ ಅರೆಸ್ಟ್ ಆದರು, 10-15 ಜನ ಅರೆಸ್ಟ್ ಆದರು. ಹಾರ ಹಾಕಕ್ಕೆ ಜನ ಇರಲಿಲ್ಲ ಹೋರಾಟದಲ್ಲಿ, ಅವರೇ ಹಾರ ಹಾಕೋತಾಯಿದ್ರು, ಅವರೇ ಭಾರತ್ ಮಾತಾ ಕಿ ಜೈ ಅಂತ ಹೋಗ್ತಾಯಿದ್ರು, ಅರೆಸ್ಟ್ ಆಗ್ತಾಯಿದ್ರು. ಪೊಲೀಸವ್ರಿಗಂತೂ ನಿಜವೂ ಹುಚ್ಚಿಡಲಿಕ್ಕೆ ಸಾಧ್ಯ ಇತ್ತು. ಸೊ ಹೀಗೆ ತುರ್ತು ಪರಿಸ್ಥಿತಿಯ ವಿಪರೀತ ಪರಿಸ್ಥಿತಿಗಳನ್ನ ನೋಡ್ಬಿಟ್ಟಿದ್ದೀವಿ. ಟರ್ಕ್ಮೆನ್ ಗೇಟ್ ಅಂತ ಒಂದಿದೆ ಡೆಲ್ಲಿಲಿ, ಅಲ್ಲಿ ಸಂಜಯ್ ಗಾಂಧಿ ಹೇಳುವುದು ಅಂತ 1.5 ಲಕ್ಷ ಜನ ಬಡವರ ಮನೆಗಳನ್ನ ಹೊಡೆದಾಕಿದ್ರು ಬುಲ್ಡೋಸರಿಂದ. 1.5 ಲಕ್ಷ ಜನ ಬೀದಿಗೆ ಬಂದ್ಬಿಟ್ರು ಅವರು. ಇದ್ಯಾವುದು ಪೇಪರಲ್ಲಿ ಬರಲಿಲ್ಲ. ಸೊ ಹೀಗೆ ಆಗಿ ಅಡ್ವಾಣಿಯವ್ರದ್ದೊಂದು ಪುಸ್ತಕ ಇದೆ, ಎ ಪ್ರಿಸ್ನರ್ಸ್ ಸ್ಕ್ರ್ಯಾಪ್ ಬುಕ್ ಅಂತ. ಯಾರ್ಯಾರಿಗೆ ಆಸಕ್ತಿ ಇದೆ ದಯವಿಟ್ಟು ಓದಿ. ಅವರು ಅರೆಸ್ಟ್ ಆದ ಗಳಿಗೆಯಿಂದ ರಿಲೀಸ್ ಆಗೋವರೆಗೂ ಅತ್ಯುತ್ತಮವಾದ ದಾಖಲೆ. ಅದು ಓದ್ತಾ ಇದ್ರೆ ಜೈಲಲ್ಲಿ ಇದ್ದಿಷ್ಟೆಲ್ಲ ವಿಷಯ ಹೆಂಗೆ ಸಂಗ್ರಹ ಮಾಡಿದ್ರು ಅಂತ. ಅವ್ರು ಹೇಳಿದ್ರು, ನಮಗೆ ನ್ಯೂಸ್ ಬರ್ತಾ ಇರಲಿಲ್ಲ, ಆಲ್ ಇಂದಿರಾ ರೇಡಿಯೋ, ಪೇಪರ್ ಇಲ್ಲ. ಅವ್ರು ಕೇಳ್ತಾ ಇದ್ದಿದ್ದು BBC-ನ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂತ, ವಾಯ್ಸ್ ಆಫ್ ಅಮೇರಿಕಾ, ವಾಯ್ಸ್ ಆಫ್ ಆಸ್ಟ್ರೇಲಿಯಾ, ಈ ನ್ಯೂಸ್ಗಳನ್ನ ಕೇಳಿ ಸಂಗ್ರಹ ಮಾಡ್ತಾಯಿದ್ರು. ನಿನ್ನೆ ನನ್ನ ಸ್ನೇಹಿತ ಹೇಮಂತ ಅಂತ, ನಮ್ಮ ಪಕ್ಷದ ಪೂರ್ಣಾವಧಿ ಕಾರ್ಯಕರ್ತಾರೆ, ಅವನು ಲೇಖನ ಬರೆದಿದ್ದಾರೆ ನನ್ನ ತಾಯಿ ಬಗ್ಗೆ. ನನ್ನ ತಾಯಿ ನನ್ನನ್ನು ನೋಡೋಕ್ಕೆ ಬಂದಾಗಲಿಲ್ಲ ಚೀಟಿಗಳನ್ನ ಹೆಂಗೆ ತರ್ತಾಯಿದ್ರು, ಅಡ್ವಾಣಿಗೆ ಎಲ್ಲೋ ಅಡ್ರೆಸ್ಸಿಗೆ ಬಂದ ಲೆಟ್ರನ್ನ ಹ್ಯಾಕ್ ತರ್ತಾಯಿದ್ರು, ಕೋಟ್ ಹಾಕೊಂಡು ಟಿಫಿನ್ ಕ್ಯಾರಿಯರಲ್ಲಿ ತರ್ತಾಯಿದ್ರು. ಮತ್ತೆ ಅಡ್ವಾಣಿಯವರೆಲ್ಲ ಕೂಡ ಲೆಟ್ರನ್ನ ಆಚೆಗೆ ತೊಗೊಂಡೋಗಿ ಕೊಡ್ತಾಯಿದ್ರು. ಇದನ್ನು ಸ್ವತಃ ಅಡ್ವಾಣಿಯವರು ಹೇಮಂತ್ ಹೇಳಿದ್ರಂತೆ. ಆಕೆ ಶಾಲಾ ಶಿಕ್ಷಕಿ, ಸಿಕ್ಕಾಕೊಂಡಿದ್ರೆ ಏನಾಗ್ತಾಯಿತ್ತು ಅಂತ ಇವತ್ತು ನಾನು ಯೋಚನೆ ಮಾಡ್ತೀನಿ. ಹೆಂಗೆ ಧೈರ್ಯ ಬಂತು ಅವ್ರಿಗೆ? ನನ್ನ ಮಗ ಜೈಲಲ್ಲಿದ್ದಾನೆ, ಅವನಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ. ಆ ರೀತಿ ಕಾರ್ಯ ಸಾಮಾನ್ಯ ವ್ಯಕ್ತಿಗಳು ಅನೇಕರು ಮಾಡಿದ್ದಾರೆ. ಈ ದೇಶದಾಗ ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಇದೆ, ಮೋಸ್ಟ್ ಡೇಂಜರಸ್ ಡಿಪಾರ್ಟ್ಮೆಂಟ್. ಅವ್ರ ಮಾತು ನೀವು ನೆಚ್ಕೊಂಡ್ರೆ ಅಷ್ಟೇ ಕತೆ. ಅವ್ರು ಬಂದು ಇಂದಿರಾ ಗಾಂಧಿ ಹೇಳಿದ್ರು, ವಿರೋಧ ಪಕ್ಷದವರೆಲ್ಲ ಒಳಗಡೆನೇ ಇದ್ದಾರೆ, ಅವ್ರು ಬದುಕಿದಾರೋ ಸತ್ತಿದಾರೋ ಆಚೆ ಗೊತ್ತಿಲ್ಲ, ಅವ್ರ ಹೆಸರೇ ಕೇಳ್ತಾ ಇಲ್ಲ ಯಾರು, ಬರೀ ನಿಮ್ಮದೇ ಮುಖಸ್ತುತಿ ಆಗ್ತಾ ಇದೆ.
ದೇಶದಲ್ಲಿ ಒಂದೇ ಹೆಸರು ಗೊತ್ತಿರೋದು ಅಂತಂದರೆ ಇಂದಿರಾ ಗಾಂಧಿ. ಅವಾಗ ಕಾಂಗ್ರೆಸ್ ಪ್ರೆಸಿಡೆಂಟ್ ಒಬ್ಬರಿದ್ದರು, ದೇವಕಾಂತ ಬರುವ ಅಂತ. ನಾವೆಲ್ಲ ದೇವಕಾಂತ ಹೋಗುವ ಅಂತ ಇದ್ವು. ಅವ್ರು ಫಸ್ಟ್ ಟೈಮ್ ಹೇಳಿದ್ರು ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ. ಸೊ ಅದನ್ನೆಲ್ಲ ನೆಚ್ಕೊಂಡು ಎಲೆಕ್ಷನ್ ಘೋಷಣೆ ಮಾಡೇ ಬಿಟ್ರು. ಬಟ್ ಒಳಗಡೆ ಇದ್ದ ಜೈಲಲ್ಲಿ ಇದ್ದವ್ರಿಗೆ ನಾವು ಎಲೆಕ್ಷನ್ ನಿಲ್ಲಬೇಕಾ ಅಂತ ಅನಿಸಿತು. ನಾವು ಯಾರು ಅಂತ ಗೊತ್ತಿಲ್ಲ, ಜನ 21 ತಿಂಗಳಾಗಿದೆ, ಏನು ಮಾಡೋದು, ಎಲೆಕ್ಷನ್ ನಿಲ್ಲದೇ ಬೇಡ ಅಂತ ತೀರ್ಮಾನ ಮಾಡಿದರು. ಬಿಟ್ಬೇಡ ಅಂತ. ನಿಲ್ತೀವಿ, ಸೋಲ್ತೀವಿ, ಮತ್ತೆ ಎಮರ್ಜೆನ್ಸಿ, ಮತ್ತೆ ಒಳಗಡೆ ಆಗ್ತಾರೆ, ಯಾಕೆ ನಾವು ನಿಲ್ಲದೇ ಬೇಡ ಅಂತ. ಅವತ್ತು ಜಯಪ್ರಕಾಶ್ ನಾರಾಯಣ್ ಇಡೀ ದೇಶದ ಎಲ್ಲ ನಾಯಕರನ್ನು ಕರೆದು, ನೀವು ಚುನಾವಣೆ ನಿಲ್ಲೇಬೇಕು, ಒಂದು ಪಾರ್ಟಿ ಹೆಸರಿನಲ್ಲಿ ನಿಲ್ಲಬೇಕು, ಒಂದು ಸಿಂಬಲ್ ಅಡಿ ನಿಲ್ಲಬೇಕು, ನಿಮ್ದೇನೇ ಬೇರೆ ಬೇರೆ ಪಾರ್ಟಿ ಇರ್ಬೋದು, ಇದು ದೇಶದ ಪ್ರಶ್ನೆ ಅಂತ ಹೇಳಿ ಎಲ್ಲರನ್ನೂ ಕೂಡ ಒಪ್ಪಿಸಿದ್ರು. ನನಗೇನು ಚೆನ್ನಾಗಿ ನಂಬಿಕೆ ಇದೆ. ಶಾಂತಕುಮಾರ್ ಅಂತ ಹೆಸರು ಕೇಳಿರ್ಬೋದು ನೀವು. ಹಿಮಾಚಲದ ಮುಖ್ಯಮಂತ್ರಿ ಆಗಿದ್ದು, ದೇಶದ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿದ್ದು, ಗ್ರೇಟೆಸ್ಟ್ ಲೀಡರ್. ಅವರು ಸಿಮ್ಲಾಗೆ ಹೋದ್ರಂತೆ ರಿಲೀಸ್ ಆದಮೇಲೆ. ಯಾರಪ್ಪ ಸ್ವಾಗತಿಸ್ತಾರೆ ಅಂದರೆ, ಆ ಸಿಮ್ಲಾನಲ್ಲಿ ಎಂಟ್ರೆನ್ಸಲ್ಲೇ 1000 ಜನ ಸೇರಿಬಿಟ್ಟಿದ್ರಂತೆ. ನಿಮಗೆಲ್ಲ ಹೆಂಗೆ ಗೊತ್ತಾಯಿತು ಅಂದರೆ, ಸರ್ ಗೊತ್ತಾಯಿತು ಅಂದ್ರಂತೆ. ಸ್ವಲ್ಪ ಜೀವ ಬಂತವ್ರಿಗೆ, ಓ ನಮ್ಮ ಮನೆಯನ್ನು ಜ್ಞಾಪಕ ಇಟ್ಟಿದ್ದಾರೆ ಅಂತ. ಮಾರನೇ ದಿವಸ ಬೆಳಗ್ಗೆ ಬಂದಂತೆ, ಸರ್ ಇವತ್ತು ಪಬ್ಲಿಕ್ ಮೀಟಿಂಗ್ ಮಾಡೋಣ ಅಂತ. ನಿಮಗೆ ಹುಚ್ಚ, ಯಾರು ಬರ್ತಾರೆ ಸರ್, ಮಾಡೋಣ ಸರ್ ಅಂತೆ. ನಮ್ಮ ಕಾರ್ಯಕರ್ತರಿಗೆ ವಿಶ್ವಾಸ ಆಯಿತು. ಸಂಜೆ ಮೀಟಿಂಗಿಗೆ ಸಿಮ್ಲಾದಲ್ಲಿ ಎಮರ್ಜೆನ್ಸಿ ಸಮಯದಲ್ಲಿ ಇನ್ನು ಎಮರ್ಜೆನ್ಸಿ ಲಿಫ್ಟ್ ಆಗಿರಲಿಲ್ಲ, ಸುಮಾರು 15,000 ಜನ ಸೇರಿಬಿಟ್ಟಿದ್ರಂತೆ. ಯಾವ ರೀತಿ ಸೇರಿಸಿದ್ರು ನಮ್ಮ ಕಾರ್ಯಕರ್ತರು, ಸಾಹಸ ಅಲ್ವಾ ಇದು. ಶಾಂತಕುಮಾರ್ಗೆ ಜಿಗಿಡ್ಕೊಂಡ್ರಂತೆ, ನಿಜವಾನ ನನ್ನ ಕನಸ ಕಾಣ್ತಾ ಇರೋದು ಅಂತ. ಅಷ್ಟಕ್ಕೆ ನಿಲ್ಲಿಲ್ಲ ನಮ್ಮ ಕಾರ್ಯಕರ್ತರು. ಸರ್ ಚುನಾವಣೆಗೆ ಹಣ ಸಂಗ್ರಹ ಮಾಡೋಣ ಅಂದ್ರಂತೆ. ನೀವು ಹುಚ್ಚ, ನೀವು ಅವ್ರು ಬಂದಿರೋದೇ ಹೆಚ್ಚು ಅಂದ್ರಂತೆ. ಸರ್ ಟ್ರೈ ಮಾಡೋಣ ಅಂದ್ರಂತೆ. ಒಂದು ಗೋಣಿ ಚೀಲ ಇಟ್ಕೊಂಡು ಎಲ್ಲರೂ ಮುಂದೆ ಹೋದ್ರಂತೆ. 10-15,000 ಜನ ಸೇರಿದರು. ನಾನು ಹೇಳ್ತಾ ಇರೋದು 77ನೇ ಇಸ್ವಿ ಫೆಬ್ರವರಿ ಮಾರ್ಚ್. ಹಿಮಾಚಲ್ ಪ್ರದೇಶ ಅಂತ ಸಣ್ಣ ರಾಜ್ಯದ ಒಂದು ಸಣ್ಣ ಕೇಂದ್ರದಲ್ಲಿ ಸುಮಾರು 85,000 ರೂಪಾಯಿ ಕಲೆಕ್ಟ್ ಆಗಿತ್ತು ಅವತ್ತು, ಚುನಾವಣಾ ನಿಧಿ. ಇದು ತೋರಿಸುತ್ತೆ ನಮ್ಮ ಕಾರ್ಯಕರ್ತರ ಹೋರಾಟ ಮನೋಭಾವ, ಆ ತಾಕತ್ತು, ಮತ್ತು ಆ ಸರ್ವಾಧಿಕಾರಿ ವಿರುದ್ಧ ಹೆಪ್ಪು ಕಟ್ಟಿದ ಕೋಪ. ಅದಕ್ಕೋಸ್ಕರ ನಾನು ಹೇಳೋದು, ನಾವು ಯಾರು ಕೂಡ ತುರ್ತು ಪರಿಸ್ಥಿತಿನ ಮರಿಬಾರ್ದು. ಇನ್ನು ತುರ್ತು ಪರಿಸ್ಥಿತಿ ಬರೋದಿಲ್ಲ. ಯಾಕಂದರೆ ಮೊರಾರ್ಜಿ ದೇಸಾಯಿ ಅವ್ರ ಸರ್ಕಾರ ಬಂದಮೇಲೆ ಒಂದು 44th ಅಮೆಂಡ್ಮೆಂಟ್ ತಂದ್ವು. ಅವ್ರು ಏನೇನು ಅಮೆಂಡ್ಮೆಂಟ್ ಮಾಡಿದ್ರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ, ಇಂಟರ್ನಲ್ ಎಮರ್ಜೆನ್ಸಿ ಬರುವಾಗಲೂ ಕೂಡ ಆರ್ಮ್ಡ್ ರಿಬೆಲಿಯನ್ ಇದ್ದರೆ ಮಾತ್ರ ಇಂಟರ್ನಲ್ ಎಮರ್ಜೆನ್ಸಿ ತರಬೇಕು ಅಂತ ಒಂದು ಬದಲಾವಣೆ ತಂದು ಎಮರ್ಜೆನ್ಸಿ ಬರ್ದಿರಂಗೆ ಒಂದು ಒಳ್ಳೆ ಸಮಾಧಿನೇ ಕಟ್ಟಿದ್ದೀವಿ ನಾವು. ಭಾಳ ಬಲವಾದ ಸಮಾಧಿ, ಒಳ್ಳೆ ಸಿಮೆಂಟೇ, ಕಲುಷಿತ ಸಿಮೆಂಟ್ ಅಲ್ಲ, ಭಾಳ ಭದ್ರವಾಗಿದೆ. ಆದರೆ ನಾವು ಯಾರು ಕೂಡ ಮರಿಬಾರ್ದು. ನಮ್ಮ ಮುಂದಿನ ಹೋರಾಟದ ಮುಂದಿನ ಪೀಳಿಗೆಗೆ ಇದೊಂದು ರೀತಿ 2ನೇ ಸ್ವಾತಂತ್ರ್ಯ ಸಂಗ್ರಾಮ. ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ನಾವು ಕೇಳಿದ್ದು 1857ರಲ್ಲಿ. ಸಾವರ್ಕರ್ ಒಂದು ಬುಕ್ ಇದೆ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ. ಸ್ವಾತಂತ್ರ್ಯ ಬಂದ ನಂತರ ನಿಜವಾದ ಸ್ವಾತಂತ್ರ್ಯ ಹೋರಾಟ ತುರ್ತು ಪರಿಸ್ಥಿತಿ. ನನಗಿನ್ನೂ ಚೆನ್ನಾಗಿ ನೆನಪಿಗಿದೆ. ಯಡಿಯೂರಪ್ಪನವರು ಬಳ್ಳಾರಿ ಜೈಲಲ್ಲಿ ಕೈದಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರತಿಭಟಿಸಿ, ಆ ಜೈಲವರೆಲ್ಲ ಕೈದಿಗಳನ್ನೇ ಎತ್ಕಟ್ಟಿ ಯಡಿಯೂರಪ್ಪನ ಹಲ್ಲೆ ಮಾಡಿ ಅವ್ರ ತಲೆ ಹೊಡೆದಿದ್ದು ಫೋಟೋ ಇನ್ನೂ ಕೂಡ ನನ್ನ ತಲೆಯಲ್ಲಿ ಹಾಗೆ ಜ್ಞಾಪಕ ಇದೆ. ಶಂಕರ್ ಮೂರ್ತಿಯವ್ರ ಮನೆಯಲ್ಲಿ, ಅದು ನ್ಯಾಷನಲ್ ರೆಕಾರ್ಡು, ಒಂದೇ ಕುಟುಂಬದ ಸುಮಾರು 35 ಜನನೋ ಅಥವಾ 11 ಜನನೋ ಅರೆಸ್ಟ್ ಆಗಿ ಜೈಲಲ್ಲಿದ್ದರು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರ ಕುಟುಂಬದ ಒಂದು 25ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಿ ಜೈಲಲ್ಲಿದ್ದರು. ಇದೆಲ್ಲ ದೊಡ್ಡ ಹೋರಾಟ. ಅದಕ್ಕೋಸ್ಕರ ಬಂಧುಗಳೇ, ಈ 50 ವರ್ಷದ ಈ ಕಾರ್ಯಕ್ರಮ ನಾವೆಲ್ಲ ಅದನ್ನು ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರೋದು. ತುಂಬ ಜನ ಹೇಳ್ತಾರೆ BJP ಸಂವಿಧಾನನ ನಾಶ ಮಾಡುತ್ತೆ ಅಂತ. ಈ ಸುಳ್ಳು ಹೇಳೋರಿಗೆ ಎಲ್ಲ ಕಡೆ ಸುಳ್ಳೇ ಕಾಣುತ್ತೆ. ನಾಶ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು, ನಾಶ ಮಾಡಿದ್ದು ತನ್ನ ಸೀಟ್ಗೋಸ್ಕರ, ನಾಶ ಮಾಡಿದ್ದು ತನ್ನ ಅಭದ್ರತೆಗೋಸ್ಕರ. ಇವತ್ತು ಸಂವಿಧಾನದ ಅಂಬೇಡ್ಕರ್ ಅವರು ಬದುಕಿದ್ದಾಗ ತೀರೋದಾಗ ಎಷ್ಟು ಅವಮಾನ ಮಾಡಿದರು,
ಅಷ್ಟೇ ಅವಮಾನ ಸಂವಿಧಾನಕ್ಕೆ ಮಾಡಿರೋ ಕೀರ್ತಿ ಕಾಂಗ್ರೆಸ್ದು. ಅವರು ಇವತ್ತು ನಮಗೆ ಪಾಠ ಮಾಡ್ತಾರೆ. ಅದಕ್ಕೆ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಪ್ರತಿ ವರ್ಷ ನವೆಂಬರ್ 26 ಸಂವಿಧಾನ ದಿನ ಅಂತ ಕರೀತಾರೆ. ಮುಂಚೆ ಅದನ್ನು ಲಾ ಡೇ ಅಂತ ಕರಿತಾ ಇದ್ವು, ಕಾನೂನು ದಿವಸ ಅಂತ. ಇವತ್ತು ಸಂವಿಧಾನ ದಿನ. ಅದೇ ಥರ ಜೂನ್ 25 ಸಂವಿಧಾನ ಹತ್ಯೆ ದಿನ, ಸಂವಿಧಾನನ ಹತ್ಯೆ ಮಾಡಿದ ದಿನ. ಸೊ ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಈ ರೀತಿ ಜನಜಾಗೃತಿ ಉಂಟು ಮಾಡಬೇಕು, ಎಲ್ಲರಿಗೂ ಸತ್ಯಾಂಶ ತಿಳಿಬೇಕು. ಇವರೇನೋ ಹೇಳಿದ್ರಂತೆ ಮಲ್ಲಿಕಾರ್ಜುನ್ 50 ವರ್ಷದ ಹಿಂದಿಂದು ಇದು ಕತೆ ಅಂತ. ಯಾಕಂದರೆ ಖರ್ಗೆ ಏನು ಜೈಲಿಗೆ ಹೋಗಲಿಲ್ಲ, ಅವ್ರ ಮಗ ಇವಾಗ ಜೈಲಿಗೆ ಕಳ್ಸೋದ್ರಲ್ಲಿ ಬ್ಯುಸಿ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಏನೇನಾಯಿತು, ಯಾವ ರೀತಿ ಅವಮಾನ ಸಹಿಸಿದ್ವು. ನಾವು ಕುಡಿಯೋಕ್ಕೆ ನೀರು ಕೇಳಿದ್ರೆ ಉಚ್ಚೆ ಕುಡೀರಿ ಅಂತ ಇದ್ರು. ನಾನು ಹೇಳಬಾರ್ದು ಈ ಮಾತು. ಅವಮಾನ ಅಂದರೆ ಅಂತಿಂತ ಅವಮಾನ ಅಲ್ಲ. ನಮ್ಮನೆ ಹೆಂಗಸರನ್ನೆಲ್ಲ ಬೀದಿಗೆ ಥರ ರೀತಿಯಲ್ಲಿ ಮಾತುಗಳು. ಸೊ ಖರ್ಗೆ ಅವ್ರಿಗೂ ನಾವು ಕೇಳಬೇಕು, ಸ್ವಾತಂತ್ರ್ಯ ಅಂತಂದಿದ್ದು ನಾವೇ ಅಂತ ಹೇಳ್ತೀರಲ್ಲ, ಅದೆಷ್ಟು ವರ್ಷದ ಹಿಂದಿಂದು ಅಂತ. ಅದನ್ನ ಯಾಕೆ ಮತ್ತೆ ದಾಪಿಸ್ತೀರಾ? ಆ್ಯಂಡ್ ಸ್ವಾತಂತ್ರ್ಯ ತಂದಿದ್ದು ಈ ಕಾಂಗ್ರೆಸ್ ಅಲ್ಲ, ಆ ಕಾಂಗ್ರೆಸ್ಸಲ್ಲಿ ಎಲ್ಲರೂ ಇದ್ದರು. ಶ್ಯಾಮ್ ಪ್ರಸಾದ್ ಮುಖರ್ಜಿನವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು, ಡಾಕ್ಟರ್ ಜಿ ಭಾಗವಹಿಸಿದರು. ಅವತ್ತಿನ ಕಾಂಗ್ರೆಸ್ ಬೇರೆ, ಇವತ್ತಿನ ಕಾಂಗ್ರೆಸ್ ಬೇರೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಇದನ್ನು ಮನನ ಮಾಡ್ಕೊಳ್ಳೋಣ. ತುರ್ತು ಪರಿಸ್ಥಿತಿಯ ವಿರುದ್ಧದ ಸಾಹಸ ಗಾಥೆ, ದೇಶ ಎಂದೂ ಮರೆಯಬಾರದ, ಎಂದೂ ಮರೆಯಲಾರದ ಸಾಹಸ ಗಾಥೆ. ಇದನ್ನು ನಾವೆಲ್ಲರೂ ನೆನಪಲ್ಲಿಟ್ಕೊಳ್ಳೋಣ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದ.